ಸರ್ ಮಾತಾಡ್ಬೇಕಿತ್ತು ಸರ್ ನಿಮ್ಮ ಜೊತೆ. ಹೇಳವ, ನಿಮ್ಮ ಜೊತೆ ನಾನು ಈ ಮುಂಚೆ ಮಾತಾಡ್ದಂಗೆ ಇದೆಯಲ್ಲ. ಸರ್ ನಾನು ಈ ಮುಂಚೆ ನಿಮ್ಮ ಜೊತೆ ಮಾತಾಡಿದ್ದೀನಾ? ಇಲ್ಲ ಸರ್, ಮೊನ್ನೆ ಲೈನ್ ಸಿಕ್ಕಿತ್ತು ಕೇಳಿಸ್ತಿಲ್ಲ ಅಂತೇಳಿ ಕಟ್ ಮಾಡಿದ್ವಿ. ಕೌನ್ಸಿಲಿಂಗ್ ಅಟೆಂಡ್ ಆಗಿದ್ರಾ? ಮೊನ್ನೆ ಮಾಡಿದ್ವಿ ಸರ್, ನಿನ್ನೆ ಇಲ್ಲ ಮೊನ್ನೆ. ಅಲ್ಲ, ಕೌನ್ಸಿಲಿಂಗ್ ಬಂದಿದ್ರಿ ಹೌದಲ್ವಾ ನೀವು? ಇಲ್ಲ ಸರ್ ಬಂದಿಲ್ಲ. ಬಟ್ ನಿಮ್ಮ ಜೊತೆ ಯಾವಾಗಲೂ ಮಾತಾಡಿದ್ ನೆನ್ಪು ಬರ್ತಾ ಇದೆಯಲ್ಲ. ಒಂದ್ 4 ವರ್ಷ ಹಿಂದೆ ಸರ್ ಮಾತಾಡಿದ, ಪರ್ಸನಲ್ ಕೌನ್ಸಿಲಿಂಗ್ ತಗೊಂಡಿದ್ದೆ. 4 ವರ್ಷದ ಹಿಂದೆ ಮಾತಾಡಿದ್ನಾ? ಸರ್ ಮಾತಾಡಿದ್ದೆ. ಓಹೋ ಕೃಷ್ಣ, ಆಯ್ತು ಹೇಳವ. ಏನಿಲ್ಲ ಸರ್, ಬಾಳ ನೋವಾಗಿದೆ. ಮೊದಲೇ ಹೇಳ್ಬಿಡ್ತೀನವ, ದಯವಿಟ್ಟು ಜೋರ ಮಾತಾಡವ. ನೀನು ಅರ್ಧ ಗಂಟೆ ಮಾತಾಡ, ನಾನು ಕೇಳಲ್ಲ, ಆದ್ರೆ ಜೋರ ಮಾತಾಡವ. ಕೇಳಿಸ್ಲಿಲ್ಲ ಅಂದ್ರೆ ನನಗೆ ಏನು ಹೇಳಲಿಕ್ಕೆ ಸಹಾಯ ಆಗಲ್ಲ, ಅಥವಾ ಏನು ಹೇಳಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ಜೋರಾಗಿ ಮಾತಾಡವ. ಓಕೆ ಸರ್. ಓಕೆ ಸರ್, ನಂದು ಬಾಲ್ಯ ವಿವಾಹ ಆಗಿದ್ದು ಸರ್. 12 ವರ್ಷಕ್ಕೆ ನನ್ನ ಮದುವೆ ಆಗಿರೋದು. ಎಷ್ಟು ವರ್ಷಕ್ಕೆ ಮದುವೆ ಆಯ್ತು? 12 ವರ್ಷಕ್ಕೆ ಆಗಿರೋದು ಸರ್ ಮದುವೆ. ಅಂದ್ರೆ ನೀವು ಉತ್ತರ ಕರ್ನಾಟಕದವರು? ಸರ್, ಉತ್ತರ ಕರ್ನಾಟಕ. ಬಾಲ್ಯ ವಿವಾಹ ಜನನವಾಗಿದ್ದೆ ಅಲ್ಲಿಂದ ಅನ್ಸುತ್ತೆ. ಹೌದು ಸರ್, ಅಂದ್ರೆ ರಿಲೇಷನ್ ಅಲ್ಲೇ ಮಾಡಿರೋದು ಸರ್ ಮದುವೆ. 10th ಮುಗಿದ ತಕ್ಷಣನೇ ಕರ್ಕೊಂಡ್ ಹೋದ್ರು ಸರ್. ಅವ್ರು ಬಿಡ್ಲಿಲ್ಲ, ನಾವ್ ಓದ್ತೇನಂತ ಹೇಳಿದೆ. ಓಕೆ. ಮನೆಯವ್ರ ಎಲ್ಲರಿಗೂ ಇನ್ನು 2 ವರ್ಷ ಮುಗಿದ್ಮೇಲೆ ನಾನು ಹೋಗ್ತೇನೆ ಅಂತೇಳಿ ಎಷ್ಟು ಇದು ಮಾಡಿದ್ರು ಕೇಳಿಲ್ಲ ಸರ್. ಇಲ್ಲ ನೀವು ಹೋಗೋಗಿದ್ರೆ ಹೋಗು, ಇಲ್ಲ ಅಂದ್ರೆ ನಮ್ಮ ಮನೇಲಿ ಇರ್ಬೇಡ ಅಂತೇಳಿ ಇದು ಮಾಡಿದ್ರು ಸರ್. ಅವಾಗ ಹೋಗಂಗಿದ್ರೆ ಹೋಗು, ಇರ್ಬೇಡ ಅಂತ ಹೇಳಿದ್ಯಾರು? ಅಂದ್ರೆ ಗಂಡ ಮನಿಗ್ ಹೋದ್ರೆ ಹೋಗು, ಇಲ್ಲಾಂದ್ರೆ ಮನೇಲಿ ಇರ್ಬೇಡ ಅಂದ್ರು ಸರ್ ಅಪ್ಪ ಅಮ್ಮ ಅವಾಗೆಲ್ಲ. ಎಷ್ಟು ಜನ ಮಕ್ಳು ನೀವು? ಸರ್ ನಾವು 3 ಜನ ಹೆಣ್ಮಕ್ಳು ಸರ್, ಒಬ್ಬನೇ ತಮ್ಮ. ನಾವು 2ನೇದವ್ರು ಸರ್. ಸೊ ನಿಮ್ಮ ಅಕ್ಕಂದಿರ್ಗೂ ಮದುವೆನೇ ಬಾಲ್ಯ ವಿವಾಹನೇ ಆಗಿತ್ತ? ಸರ್, ನನಗೂ ಅಕ್ಕಗೂ ಬಾಲ್ಯ ವಿವಾಹನ ಮಾಡಿರೋದು ಸರ್. ಮತ್ತೆ ಗಂಡ ಮನೆಗ್ ಕಳ್ಸಿದ್ರು ಸರ್, ಒಲ್ಲ ಅಂದ್ರುನು. ಮತ್ತೆ ಅನಿವಾರ್ಯ ಮನೆಯಲ್ಲಿ ಎಲ್ಲರೂ ಹಿರಿಯರು ಯಾರು ನನಗೂ ಓದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತೇಳಿ ಗೊತ್ತಾದ್ಮೇಲೆ ಅನಿವಾರ್ಯ ಅಂತ ಹೋದೆ ಸರ್ ನಾನು. ಬಾಲ್ಯ ವಿವಾಹ ಆದ್ಮೇಲೆ ಎಷ್ಟು ವರ್ಷ ನಿಂತವ್ರ ಮನೇಲಿ ಬಿಡ್ತಾರೆ ಸರ್? ಆಕ್ಚುಲಿ ದೊಡ್ಡವ್ರ ಆದ್ಮೇಲೆ ಒಂದ್ 2-3 ತಿಂಗಳು ಕಳಿಸ್ಬಿಡ್ತಾರೆ ಸರ್. ಧ್ವನಿ ಕೇಳ್ತಿಲ್ಲ. ದೊಡ್ಡವ್ರ ಆದ್ಮೇಲೆ ಸರ್ ಒಂದ್ 2-3 ತಿಂಗಳಿಗೆ ಕಳಿಸ್ಬಿಡ್ತಾರೆ ಸರ್. ಓಕೆ, ಮೆಚೂರ್ಡ್ ಆದ್ಮೇಲೆ? ಸರ್, 2-3 ತಿಂಗಳಿಗೆ ಕಳಿಸ್ಬಿಡ್ತಾರೆ. ಆಗ 14 ವರ್ಷ ಆಗಿರ್ಬೋದು, 13 ವರ್ಷ ಆಗಿರ್ಬೋದು. ಅದು ಸಂಬಂಧ ಇಲ್ಲ ಸರ್. ಕಳಿಸಿದ್ರಿ ಸರ್. ಓದೇ ಒಂದ್ ಮಗುನ ಆಯ್ತು ಸರ್. ಒಂದು ಮಗು ಆದಾಗ ನಿಮ್ಗೆ ಎಷ್ಟು ವರ್ಷನವ? ಸರ್, ನನ್ಗೆ ಮಗು ಆದಾಗ 16 ವರ್ಷ ಇತ್ತು ಸರ್. ಓದಬೇಕು ಅಂತ ಆಸೆ ಇರ್ಲಿಲ್ವಾ? ಇತ್ತು ಸರ್, ಓದ್ಬೇಕಂತಾನೆ ಆಸೆ ಇತ್ತು. ಎಷ್ಟೋ ಸೂಸೈಡ್ ಟ್ರೈ ಮಾಡಿದೆ ಸರ್. ನೀ ಸಾಯಾಗಿದ್ರೆ ಹೋಗಿ ಸಾಯಿ, ಗಂಡ ಮನೆಗೆ ಹೋಗ್ಲಿಕ್ಕಂದ್ರೆ ಸಾಯಿ, ಕರೆ ಓದಕ್ ಬಿಡಲ್ಲ ಅಂತ ಹೇಳಿದ್ರು ಸರ್. ಅದರಿಂದನೇ ಎಲ್ಲಾರನು ಕಾಲಿಡದ್ ಬೇಡ್ಕೊಂಡೆ ಸರ್, ಓದಕ್ಕೆ ಬಿಡ್ಲಿಲ್ಲ ನನಗ. ಅನಿವಾರ್ಯ ನನಗೆ ಆ ಕಡೆನೂ ಸಪೋರ್ಟ್ ಇರ್ಲಾರಕ್ಕೆ ಹೋಗ್ಲೇಬೇಕಾದ್ರು ಸರ್. ಓದೇ 1 ವರ್ಷದಲ್ಲಿ ಮಗು ಆಯ್ತು. ಗಂಡನ ಮನೇಲಿ ಹೋದಾಗ ಓದ್ತೀನಿ ಅಂತ ಕೇಳ್ಕೊಳ್ಲಿಲ್ವ ನೀವು? ಓದ್ತೀನಿ ಅಂತ ಕೇಳ್ಕೊಂಡೆ ಸರ್. ಅಂದ್ರೆ ನಮ್ಮ ಮನೆಯವ್ರು ಓದಿದ್ದಿಲ್ಲ ಸರ್, 6ನೇ ಕ್ಲಾಸ್ ಹಿಂಗ್ ಅಷ್ಟೇ ಓದಿದ್ರು. ಅವರು ಓದಿನ ಬೆಲೆ ಗೊತ್ತಿಲ್ಲ ಸರ್. ನಾ ಓದ್ತೀನಂತ ಹೇಳಿದೆ. ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ, ನಾಳೆ ನಿನ್ ಹೆಂಡತಿ ನೌಕರಿ ಮಾಡಿದ್ರೆ ನೀ ಬ್ಯಾಗ್ ಹಿಡ್ಕೊಂಡ್ ಓಡಾಡ್ತೀಯ, ಅವಳಿಂದ ಆಯ್ತು ಎಲ್ಲ ಇದು ಮಾಡಿದ್ರಂತ ಸರ್. ಹಿಂಗಾಗಿ ಅವ್ರು ಓದಿಸ್ಲಿಲ್ಲ. 16 ವರ್ಷಕ್ಕೆ ಮಗು ಆಯ್ತು ಸರ್. ಮಗು 5 ತಿಂಗಳದಿತ್ತು ಸರ್. ನಮ್ಮ ಮನೆಯವ್ರು ಬ್ಲಡ್ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು ಸರ್ ಅವರು. ಹೌದಾ? ಸರ್. ಏನ್ ಕಾರಣಕ್ಕದಾಗಿದ್ದು ಸರ್? ಅದು ಜೆನೆಟಿಕ್ ಆಗಿ ಬಂದಿತ್ತು ಅಂತ ಇವಾಗ ಹೇಳ್ತಾರೆ ಸರ್. ಅಂದ್ರೆ ಇವಾಗ ನಮಗ್ ನಾಲೆಜ್ ಬಂದಿಂದ ಜೆನೆಟಿಕ್ ಆಗಿ ಬಂದಿತ್ತು ಅಂತ. ಅಂದ್ರೆ ಅವ್ರ ಅಜ್ಜಿಗಿತ್ತು ಅಂತ ಸರ್ ಹಿಂದೆ ಬ್ಲಡ್ ಕ್ಯಾನ್ಸರ್ ಬಂದಿತ್ತು ಸರ್. 5 ತಿಂಗಳ ಮಗು ಇತ್ತು, ತೀರ್ಕೊಂಡ್ರು ಅವರು. ಅವ್ರಿಗೆ ಎಷ್ಟು ವಯಸ್ಸಾಗ? ಅವತ್ ತೀರ್ಕೊಂಡಾಗ 21 ಇತ್ತು ಸರ್ ಅವ್ರಿಗೆ. 21? ಸರ್. 21ಕ್ಕೆ ಆ ಮನುಷ್ಯ ತಂದೆ ಆಗಿದ್ರ? ಹೌದು ಸರ್. ನೀನ್ 16ಕ್ಕೆ ತಾಯಿ, ಅವ್ರ 21ಕ್ಕೆ ತಂದೆ. ಹೌದು ಸರ್. ಆಡೋ ಮಕ್ಳಿಗೆ ಮದುವೆ ಮಾಡ್ತಾರೆ ಅಂತಾರಲ್ಲ, ಇದೇ ಇರ್ಬೇಕು ಮೋಸ್ಟ್ಲಿ.
ಆಯ್ತು ಸರ್. ಮತ್ತೆ ಮಗು ಕರ್ಕೊಂಡು 1-2-3 ವರ್ಷ ತವ್ರ ಮನೆಯಲ್ಲೇ ಇದ್ದೆ ಸರ್. ಒಂದು ನಿಮಿಷ. ಈ ಬ್ಲಡ್ ಕ್ಯಾನ್ಸರ್ ಅದೇನೊಂದು ನರಳಾಡಿ ಒಂದಷ್ಟು ದಿನ ಆಸ್ಪತ್ರೆಯಲ್ಲಿದ್ದು ಬೆಡ್ ಮೇಲಿದ್ದು ಸಾಯುವಂಥದ್ದು ಅಥವಾ ಅದು ಸಡನ್ನಾಗಿ ಆಗುವಂಥದ್ದ? ಸರ್ ಅದು ಸಡನ್ ಆಗಿ ಆಗುವಂತದಿಲ್ಲ ಸರ್. ಹುಬ್ಳಿ ತೋರ್ಸಿದ್ವಿ, ಬೆಂಗಳೂರು ಕಿದ್ವಾಯಿ ಒಳಗು ತೋರ್ಸಿದ್ವಿ ಸರ್. ಏನದ್ರ ಲಕ್ಷಣ ಏನು? ಸುಸ್ತಾ? ಹಾ ಸರ್, ಜ್ವರ ಬರ್ತಿತ್ತು, ಸುಸ್ತಾಗ್ತಿತ್ತು ಸರ್. ಕಾಮ್ನಿನೂ ಆಗಿತ್ತು ಆ ಟೈಮಲ್ಲಿ. ಏನಾಗಿತ್ತು? ಕಾಮ್ನಿ ಅಂತ ಹೇಳ್ತಾರಲ್ಲ ಸರ್, ಜಾಂಡಿಸ್. ಓಕೆ, ಕಾಮಾಲೆ. ಕಾಮಾಲೆ ಆಗಿತ್ತು. ಅದು ಅಂದ್ರೆ ಸೆಕೆಂಡ್ ಸ್ಟೇಜ್ ಬಂದಿತ್ತು ಸರ್ ಕ್ಯಾನ್ಸರ್. ಹಿಂಗಾಗಿ ಕಿದ್ವಾಯಿಗೆ ಅಡ್ಮಿಟ್ ಮಾಡಿದ್ವಿ ಸರ್ 3 months. ಅದೇನು ಟ್ರೀಟ್ಮೆಂಟ್ ಫಲಿಸ್ಲಿಲ್ಲ ಅವರಿಗೆ. ಹಿಂಗಾಗಿ 3 months ಒಳಗೆ ಡೆತ್ ಆದ್ರು ಸರ್ ಅವರು. ಚೆನ್ನಾಗಿ ನೋಡ್ಕೊಳ್ಳಾರ? ಹಾ ಸರ್, ಚೆನ್ನಾಗಿದ್ರು ಸರ್. ಕುಡಿತಿದ್ದಿಲ್ಲ, ಏನು ಮಾಡ್ತಿದ್ದಿಲ್ಲ. ನಿಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋರ? ಹಾ ಸರ್, ಚೆನ್ನಾಗಿ ನೋಡ್ಕೋತಿದ್ರು. ಚೆನ್ನಾಗಿ ನೋಡ್ಕೋತಿದ್ರು ಸರ್. ಬಟ್ ಏನು ಓದೋ ಮಾತು ಎತ್ತಂಗಿಲ್ಲ, ಏನಿಲ್ಲ. ಮನೇಲಿ ಮಾಡ್ಕೊಂಡಿರ್ಬೇಕಿತ್ತು ಅಷ್ಟೇ, ಮತ್ತೇನು ಇದ್ದಿಲ್ಲ ಸರ್. ಬೇರೆ ಏನು ಅವರು ಇದು ಮಾಡ್ತಿದ್ದಿಲ್ಲ. 1-2-3 ವರ್ಷ ಆದ್ಮೇಲೆ ನಾನು ತವ್ರ ಮನೇಲೆ ಇದ್ದೆ ಸರ್. ಈ ಜಾಬ್ ಆಗಕ್ಕಿಂತ ಮುಂಚೆ 10th ಮೇಲೆ ಜಾಬ್ ಆಯ್ತು ಸರ್ ನಂದು. 10th ಮೇಲೆ ಜಾಬ್ ಆಯ್ತು? ಹಾ ಸರ್, 10th ನೇರನೇ ನೇಮಕಾತಿ ಅಟೆಂಡ್ ಆಗ್ತಿತ್ತಲ್ಲ ಸರ್. 10th ಓದಿಲ್ಲ ಅಂದಲ್ಲವ? 10th ಓದಿದ ತಕ್ಷಣ ಸರ್ ಕರ್ಕೊಂಡು ಹೋಗಿರೋದು ನನಗೆ. ಓಹೋ, 10th ಮುಗ್ದಾದ್ಮೇಲೆ ನಿನ್ ಗಂಡನ ಮನೆಗೆ ಹೋಗಿದ್ದು? ಅಷ್ಟು ಇಷ್ಟು ಫೈಟ್ ಮಾಡಿ ನಾನು ಇದು ಮಾಡಿದೆ ಸರ್. 10th ಆದ್ರೂ ಮುಗ್ಸೋಣ ಅಂತ ಹೇಳಿ. ಎಕ್ಸಾಮ್ ಬರ್ದಾ? ಹಾ ಸರ್, ಬರದೆ ಸರ್, ಎಕ್ಸಾಮ್ ಬರದೆ. ಕೆಲಸ ಸಿಕ್ತು? ಹಾ ಸರ್, ಕೆಲಸನ. ಏನ್ ಕೆಲಸ? ಅಟೆಂಡರ್ ಪೋಸ್ಟ್ ಸರ್. ಆಯ್ತು. ಕೆಲಸ ಸಿಕ್ತು ಸರ್. ಕೆಲಸದ ಜಾಗದಲ್ಲಿ ಒಬ್ರು ಪರಿಚಯ ಆದ್ರು ಸರ್ ನನಗೆ. ಒಬ್ಳು ಅಥವಾ ಒಬ್ರು? ಒಬ್ರು ಪರಿಚಯ ಆದ್ರು ಸರ್. ಹುಡುಗನ ವಿಚಾರ ಹೇಳ್ತಿದ್ದೀಯ? ಹಾ, ಹುಡುಗನ ವಿಚಾರ. ಆಯ್ತು. ಆ ಸಮಯಕ್ಕೆ ನಿನಗೆ ಎಷ್ಟು ವರ್ಷ ಸರ್? ಆ ಸಮಯಕ್ಕೆ ನಂಗೆ 24 ವರ್ಷ ಸರ್. 24 ವರ್ಷ. ಒಂದು ಮಗು ಇತ್ತು? 23 ವರ್ಷ ಸರ್. ಹಾ ಸರ್, ಒಂದು ಮಗು ಇತ್ತು. ಓಕೆ. ನೀವು ಕೆಲ್ಸಕ್ಕೆ ಸೇರೋ ಸಮಯದಲ್ಲಿ ನೀವು ಗಂಡನ ಮನೇಲಿ ಇದ್ರ ತವ್ರ ಮನೇಲಿ ಇದ್ರ? ತವ್ರ ಮನೆಯಲ್ಲೇ ಇದ್ವಿ ಸರ್. ಗಂಡ ಮನೆ ಅವ್ರು ಯಾರು ಕೇರ್ ಮಾಡ್ತಿದ್ದಿಲ್ಲ ಸರ್, ನಮ್ಮ ಮನೆಯವ್ರು ತೀರ್ಕೊಂಡ್ಮೇಲೆ. ಅಂದ್ರೆ ಅವ್ರು ತೀರ್ಕೊಂಡ ಮೇಲೆ ಅಲ್ಲೇ ಇರೋ ಪ್ರಯತ್ನ ನೀವು ಮಾಡುದ್ರ? ಇಲ್ಲ ಸರ್, ಅವ್ರು ಸರಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿ ನಾವ್ ಅಪ್ಪರೇ ಕರ್ಕೊಂಡು ಹೋದ್ರು ಸರ್ ನನಗೆ. ಓಕೆ. ಅಲ್ಲಿದ್ದಾಗಲೇ ನಿಮಗೆ ಕೆಲಸ ಸಿಕ್ತು? ಹಾ ಸರ್. ಹೇಳವ. ಕೆಲಸ ಸಿಕ್ತು ಸರ್. ಅಲ್ಲಿ ಪರಿಚಯ ಆಯ್ತು. ಈಗ ಪ್ರೀತಿನೂ ಬೆಳೀತು ಸರ್. ಅವರು ಇದು ಮಾಡಿದ್ರು, ನಾನು ಪ್ರಪೋಸ್ ಮಾಡಿದೆ, ಪ್ರೀತಿ ಆಯ್ತು. ಅವಾಗೆಲ್ಲ ಅವ್ರಿಗೂ ಬಡತನ ಇತ್ತು ಸರ್. ತಂದೆ ತಾಯಿ ಯಾರು ಇದ್ದಿದ್ದಿಲ್ಲ ಅವರಿಗೆ. ಇವ್ರು ತೀರು ಹೋದ್ಮೇಲೆ ಇನ್ನೊಂದು ಮದುವೆ ಬಗ್ಗೆ ಯಾರು ಮಾತಾಡ್ಲಿಲ್ವಾ ಸರ್? ಅಂದ್ರೆ ನಮ್ ಚಿಕ್ಕಪ್ಪ ಒಬ್ರು ಮಾತಾಡಿದ್ರು ಸರ್. ಅವಾಗ ನಂಗ್ ಗೊತ್ತಿದ್ದಿಲ್ಲ. ಅವಾಗ ನಮಗಷ್ಟು ಯೋಚನೆ ಮಾಡೋಷ್ಟು ನಾಲೆಜ್ ಇದ್ದಿದ್ದಿಲ್ಲ ಸರ್, ಏನು ಇದ್ದಿದ್ದಿಲ್ಲ. ಅವಾಗ ಓದ್ತೀನಂದ್ರು ಕೂಡ ನನಗ ನನ್ ಮಾತ್ ಕೇಳ್ದ ಇರೋರು ಈ 2ನೇ ಮದ್ವಿ ಬಗ್ಗೆ ಇಂಥದಕ್ಕೆಲ್ಲ ನನಗ ಮಾತಾಡಕ್ಕೆ ಬಿಡಲ್ಲ ಸರ್ ಅವ್ರ ಮನ್ಯಾಗ. ಹಿಂಗ ಮನೆಯಲ್ಲಿ ನಮ್ ಚಿಕ್ಕಪ್ಪ ಒಬ್ರು ಮಾಡೋಣ, ಸಣ್ಣೋಳ ಅದಳ ಅಂತಂದ್ ಹೇಳಿದ್ರುನು ಮನೆಯಲ್ಲಿ ಇಲ್ಲ, ಒಂದ್ ಆಗೈತಲ್ಲ ಮತ್ ಮಾಡಕ್ ಬರಲ್ಲ, ಹಂಗಿಂಗ್ ಬರತ್ತ ಅಂತ ಹೇಳಿ ಮಾಡ್ಲಿಲ್ಲ ಸರ್. ನನಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ ಸರ್. ನನಗ ಓದ್ಬೇಕಂತ ಆಸೆ ಇತ್ತಲ್ಲ. ಅವಾಗ್ಲೇ ನನಗ್ ಮದ್ವಿ ಮಾಡಿದ್ರೆ ಇದು ಈ ತರ ಎಲ್ಲ ಆಗೋಯ್ತು ಅಂತೇಳಿ ಏನೋ ಬ್ಯಾಡ್ ಬಿಡಪ್ಪ ಅಂತ ಹೇಳಿ ಸುಮ್ಮ ಅಷ್ಟೇ ಇದು ಎಕ್ಸ್ಟರ್ನಲ್ ಮಾಡ್ಕೊಂಡು ಓದ್ಕೋತಾ ಇದ್ದೆ ಸರ್. ನಾನು ಓದ್ಬೇಕನ್ನ ಆಸೆ ಇತ್ತಲ್ವಾ, ಈಗಾದ್ರೂ ಓದೋಣ ಅಂತೇಳಿ ಓದ್ಕೋತಾ ಇದ್ದೆ ಸರ್. ಅದು ಕೆಲ್ಸದ ಇದ್ರಾಗ ಪರಿಚಯ ಆಯ್ತಲ್ಲ ಸರ್. ಅವ್ರಿಗೂ ತಂದೆ ತಾಯಿ ಇದ್ದಿಲ್ಲ ಸರ್. ಬಾಳ್ ಬಡತನ ಇತ್ತು, ಸಾಲನು ಬಾಳ ಇತ್ತು. ನನ್ ಪರಿಸ್ಥಿತಿನ ಅವ್ರಿಗೆಲ್ಲ ತೆರೆದಿಟ್ಟಿದ್ದೇ ಇತ್ತು ಸರ್. ನಾ ಯಾವ್ದು ಮುಚ್ಚಿಟ್ಟಿದ್ದಿಲ್ಲ. ಅವ್ರಿಗೆ ಕಷ್ಟಕ್ಕ ನಾನು ಹೆಲ್ಪ್ ಆಗ್ತಿದ್ದೆ ಸರ್. ಅಂದ್ರೆ ಅವ್ರ ಸ್ಯಾಲ್ರಿಕ್ಕಿಂತ ಹೆಚ್ಚಾಗಿ ಒಂದ್ 30,000 ರೂಪಾಯಿ ಅವರಿಗೆ ಬರೇ ಲೋನ್ ಕಟ್ಟಕ್ಕೆ ಬೇಕಾಗ್ತಿತ್ತು ಸರ್ ತಿಂಗಳಿಗೆ. ಏನಪ್ಪಾ
ಕಷ್ಟ ಐತಿ, ಹೆಲ್ಪ್ ಮಾಡೋಣ ಅಂತ ಹೇಳಿ ನಾನು ಅಷ್ಟು ಹೆಲ್ಪ್ ಮಾಡ್ಕೊತಾನೆ ಇದ್ದೆ ಸರ್. ಓಕೆ. ಮಾಡ್ಕೊತಾ ಇದ್ದೆ ಸರ್. ಇವಾಗ ಬರ್ತಾ ಬರ್ತಾ ಪ್ರೀತಿನೂ ಆಯ್ತು ಸರ್, ಎಲ್ಲ ದೈಹಿಕ ಸಂಪರ್ಕನು ಇದು ಆಯ್ತು. ಅವಾಗ ಏನಮ್ಮ? ಪ್ರೀತಿನೂ ಆಯ್ತು ಸರ್, ನಾವು ಬಹಳ ಕ್ಲೋಸ್ ಆದ್ವಿ ಸರ್ ಅವಾಗ. ಕ್ಲೋಸ್ ಆದ್ಮೇಲೆ ಅವ್ರು ಹೇಳಿದ್ರಿ ಸರ್, ನೀನು ತಂದೆ ತಾಯಿ ಸ್ಥಾನದೊಳಗ್ ನಿಂತು ನನಗೆಲ್ಲಾನು ಮಾಡಿದೀಯ, ನಿನ್ ಕೈ ಬಿಡಲ್ಲ ನಾನು. ಓ, ಅಂದ್ರೆ ಅಷ್ಟೊತ್ತಿಗೆ ನಿಮಗೆ ದೈಹಿಕ ಸಂಪರ್ಕನೂ ಆಗಿತ್ತು ಅಂತ? ಅಂದ್ರೆ 1-2 ವರ್ಷ ಆದ್ಮೇಲೆ ಸರ್, ಪರಿಚಯ ಆದ್ಮೇಲೆ. ಓಕೆ, ಬಟ್ ಹಂಗೆ ಹೇಳಬೇಕಾದ್ರೆ ನಿಮ್ಗೆ ಆತ ಹೇಳಿದ್ದು ನಾನು ಕೈ ಬಿಡಲ್ಲ ಅಂತ. ಕೈ ಬಿಡಲ್ಲ, ನನಗ್ ತಂದೆ ತಾಯಿ ಯಾರು ಇಲ್ಲ, ಎಲ್ಲರ ಸ್ಥಾನದೊಳಗು ನಿಂತು ನೀನ್ ನನ್ ಕಾಪಾಡಿದಿ, ನನ್ ಕಷ್ಟಕ್ ನೀನ್ ಆಗಿದಿ ಅಂತಂದು ಹೇಳಿದ್ರಿ ಸರ್ ಅವರು. ಓಕೆ. ಒಂದಿನ ನಾ ಫೋನ್ ಅಂದ್ರೆ ಜೂಜ್ದಾಟ ಆಡೋದು ಸ್ವಲ್ಪ ಇತ್ತು ಸರ್, IPL, Dream 11 ಅದೆಲ್ಲ ಆಡೋದು. ಅದನ್ನ ತಿದ್ದಿ ಬಿಡಿಸ್ತಿದ್ದೆ ಸರ್. ಒಂದೇನಾರ ಅದೇ ಮಾಡಿದ್ರೆ ಅವನ್ನೆಲ್ಲ ಬಿಡಿಸ್ಕೊತಾನೆ ಕಡಿಮೆ ಮಾಡ್ಕೊತಾನೆ ಬಂದೆ ಸರ್ ನಾನು. ಅಂದ್ರೆ ನಿನ್ನ ಸಂಬಳದಲ್ಲಿ ಒಂಚೂರು ಹಣವನ್ನ ತಿಂಗಳ ಆತನಿಗೆ ನೀವು ಕೊಡ್ತಿದ್ರಾ? ಹಾ ಸರ್, ಕೊಡ್ತಿದ್ದೆ ಸರ್. ಏನಕ್ಕೆ? ಅಂದ್ರೆ ಅವ್ರು ಸಾಲ ಇತ್ತಲ್ಲ ಸರ್, ಸಾಲ ಏನಕ್ಕೆ ಮಾಡಿದ್ರು? ಅವ್ರ ಹಿಂದೆ ಅವ್ರ ತಂದೆ ತಾಯಿ ಇದ್ದುವಾಗ್ಲೇ ಮಾಡಿದ್ದಂತ ಸರ್ ಅದು. ಮತ್ತೆ ಈತನಿಗೆ ಬೆಟ್ಟಿಂಗು ಅದು ಇದು ವ್ಯಸನಗಳು ಚಟಗಳಿದ್ವಲ್ಲ, ಅದಕ್ಕೂ ಸಾಲ ಆಗಿತ್ತು. ಅದಕ್ಕೇನ್ ಸಾಲ ಮಾಡ್ಕೊಂಡಿದ್ದಿಲ್ಲ ಸರ್, ತಂದೆ ತಾಯಿ ಸಾಲ ತೀರಿಸ್ಬೇಕಂತೇಳಿ ಬೆಟ್ಟಿಂಗ್ ಆಡಿದ್ರೆ ಒಮ್ಗೆ ಅಮೌಂಟ್ ಬರುತ್ತೆ ಅನ್ನೋ ಆಸೆ ಕಾಡ್ತಿದ್ರು ಸರ್. ಆಯ್ತು, ನೀನ್ ಅವ್ರಿಗೆ ಪರಿಚಯ ಆಗಿ ನೀನ್ ಹಣ ಕೊಡೋ ಮುಂಚೆ ಅದಕ್ಕೆ ಅವ್ರು ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರು ಅಂದ್ರೆ ಸರ್? ನೀನ್ ಅವ್ರಿಗೆ ಪರಿಚಯ ಆದ್ಮೇಲೆ ತಿಂಗಳ ನಿನ್ನ ಹಣ ನಿನ್ನ ಸಂಬಳದಲ್ಲಿ ಸ್ವಲ್ಪ ಕೊಡ್ತಿದ್ದಲ್ಲವಾ? ಹಾ ಸರ್. ನೀನ್ 3,000 ಕೊಡ್ತಿದ್ದೆ ಅನ್ಕೋ. ಹಾ ಸರ್. ನೀನ್ ಕೊಡದೇ ಇದ್ದಾಗ, ನೀನ್ ಪರಿಚಯ ಆಗೋಕ್ಕಿಂತ ಮುಂಚೆ ಆ 3,000ಕ್ಕೆ ಅವ್ರು ಏನ್ ಮಾಡ್ತಿದ್ರು, ಅಥವಾ ಹೇಗೆ ಹೊಂದಾಣಿಕೆ ಆಗ್ತಿತ್ತು? ಅವ್ರು ಸಾಲನೇ ಇಸ್ಕೊತಿದ್ರು ಸರ್, ಅವರು ಬೇರೆದವ್ರ ಹತ್ರನೇ. ಈಗ ನೀನ್ ಕೊಡ್ಲಿಕ್ಕೆ ಶುರು ಮಾಡಿದ್ದೆ? ಹಾ ಸರ್. ಆಯ್ತು. ಮತ್ತೆ ಅವ್ರ ಮನೆಯಲ್ಲಿ ಒಂದ್ ಹೆಣ್ಣು ನೋಡಿದ್ರಿ ಸರ್ ಅವ್ರಿಗೆ. ಅವ್ರ ರಿಲೇಶನ್ ಒಳಗೆ ಒಂದ್ ಹೆಣ್ಣು ನೋಡಿದ್ರಿ ಸರ್ ಮನೆಯಲ್ಲಿ. ಮನೇಲಿ ಅಂದ್ರೆ ಯಾರು? ಅವ್ರ ಅಪ್ಪ ಅಮ್ಮ ಇಲ್ಲ ಅಂದ್ರಲ್ಲ? ಅವ್ರಿಗೆ ನೋಡಿದ್ರಿ ಸರ್, ಅವರು ರಿಲೇಶನ್ ಒಳಗೆ ನೋಡಿದ್ರಂತ ಸರ್ ಅವ್ರು ಮನೆಯಲ್ಲಿ ಎಲ್ಲರೂ. ಈತನಿಗೆ ಹೆಣ್ಣು ನೋಡಿದ್ ಯಾರು? ಅವ್ರ ಅಣ್ಣವ್ರು ಸರ್. ಅಣ್ಣವ್ರು? ಹಾ ಸರ್. ನಾನ್ ಅವಾಗಾದ್ರೂ ಹೇಳಿದೆ ಸರ್, ನೋಡು ಇಷ್ಟೆಲ್ಲ ಆಗೈತಿ, ನೀನು ಮದ್ವಿ ಮಾಡ್ಕೊಳೋದು ಬೇಡ, ಏನು ಬೇಡ, ಈತ ಮನ್ಯಾಗ ನಮ್ ಮನ್ಯಾಗೂ ಹೇಳಿ ನಾನು ಒಪ್ಸಕ್ ಟ್ರೈ ಮಾಡ್ತೀನಿ, ನೀವು ಒಪ್ಸಕ್ ಟ್ರೈ ಮಾಡ್ರಿ, ಬೇರೆದವ್ರ ಜೀವನ ಹಾಳಾಗೋದು ಬೇಡ ಇಲ್ಲಿ, ಸುಮ್ನೆ ಅವಳಿಗೆ ಯಾಕೆ ತೊಂದ್ರೆ ಕೊಡ್ತೀರಿ, ಮನೇಲಿ ಹೇಳಿ ಒಪ್ಸಣ ಅಂತಂದ್ರು. ಇಲ್ಲ, ನಾನು ಮದ್ವಿ ಮಾಡ್ಕೊಂಡ್ ಮರ್ದಿನಾನೇ ಅವಳಿಗೆ ಡೈವರ್ಸ್ ಕೊಟ್ಟು ನಾನಿನ್ ಮದ್ವಿ ಮಾಡ್ಕೋತೀನಿ ಅಂದ್ರೆ, ಬೇಡ ಆತರ ಮಾಡೋದು ನನಗೆ ಇಷ್ಟ ಆಗಂಗಿಲ್ಲ, ಅದು ಪದ್ಧತಿನೇ ಅಲ್ಲ, ಆದ್ರೆ ಇಬ್ರು ಸೇರಿ ಮಾತಾಡಿ ಆಗೋನು, ಇಲ್ಲಾಂದ್ರೆ ಇಷ್ಟಕ್ಕೆ ದೂರ ಆಗೋನು, ಅಂತವೆಲ್ಲ ವಿಚಾರ ಮಾಡ್ಬೇಡ ಅಂತ ಹೇಳಿದೆ ಸರ್ ನಾನು ಅವ್ರಿಗೆ. ಹೇಳಿದ್ಮೇಲೆ ಅದು ಹೆಂಗ ಒಂದು ಕ್ಯಾನ್ಸಲ್ ಆಯ್ತು ಸರ್. ಕ್ಯಾನ್ಸಲ್ ಆಯ್ತು. ಈಗ ರೀಸೆಂಟ್ ಆಗಿ ಒಂದು ಮನೆಯಲ್ಲಿ ಮತ್ತೆ ಒಂದ್ ನೋಡಿದ್ರು ಸರ್ ಅವ್ರಿಗೆ. ಅಲ್ಲ, ಕ್ಯಾನ್ಸಲ್ ಆಯ್ತು ಅಂದ್ರೆ ಅವ್ರ ಮದ್ವೆ ಕ್ಯಾನ್ಸಲ್ ಆಯ್ತು, ನಿಮ್ ಪ್ರೀತಿ ಕ್ಯಾನ್ಸಲ್ ಆಯ್ತು? ಅವ್ರ ಮದ್ವೆ ಕ್ಯಾನ್ಸಲ್ ಆಯ್ತು ಸರ್. ಅದು ಯಾಕೆ ಕ್ಯಾನ್ಸಲ್ ಆಯ್ತು? ಅಂದ್ರೆ ಅವ್ರ ಬಡತನ ಐತಂತೇಳಿ ಅವ್ರು ಕೊಡ್ಲಿಲ್ಲ ಅಂತ ಸರ್. ಅಂದ್ರೆ ಹುಡುಗಿ ಕಡೆ ಬಡತನ? ಹುಡುಗನ್ ಕಡೆ ಬಡತನ ಇತ್ತಲ್ಲ ಸರ್, ಅದಕ್ಕೆ ಅವ್ರು ಕೊಡ್ಲಿಲ್ಲ ಅಂತ ಹೇಳಿದ್ರು ಸರ್ ನನಗ. ಓಕೆ. ಮತ್ತೆ ಈಗ 1 ವರ್ಷದಿಂದ ಅವ್ರ ಮನೆಯಲ್ಲಿ ಮತ್ತೆ ಇನ್ನೂ ಒಂದ್ ಹುಡುಗಿನ ನೋಡಿದಾರ ಸರ್. ಓಕೆ. ಈಗ ನೋಡಿ 1 ವರ್ಷ ಆಯ್ತು ಸರ್. ಅದು ನೋಡಿದ್ದು ನನಗೂ ಗೊತ್ತಾಗಿದ್ದಿಲ್ಲ ಸರ್, ಯಾವ್ದು ಗೊತ್ತೇ ಆಗಿದ್ದಿಲ್ಲ, ಅವ್ರು ಹೇಳಿದ್ದಿಲ್ಲ ನನ್ ಮುಂದೇನು. ಮತ್ ಬೇರೆಯವರಿಂದ ನಾ ತಿಳ್ಕೊಂಡೆ ಸರ್. ತಿಳ್ಕೊಂಡು ಕೇಳಿದೆ, ಯಾಕೆ ಈ ತರ ಮಾಡಿದಿ, ಮತ್ತೆ ಇನ್ನೊಬ್ಬರ ಜೀವನಕ್ಕೆ ಯಾಕೆ ಇದು ಮಾಡ್ತೀಯ ಅಂತಂದು ಅವಾಗೆಲ್ಲ ಕೇಳಿದೆ ಸರ್. ನಂಗೆ ಇಷ್ಟ ಇಲ್ಲ, ಮನೆ ನೋಡಿದಾರೆ, ಈಗ ಸುಮ್ ಇದ್ಬಿಡು, ಅದ್ರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿದ್ರಿ ಸರ್ ಅವರು. ಇಲ್ಲ, ನೀವ್ ಒಂದ್ ನಿರ್ಧಾರ ತಗೋಬೇಕು, ಈ ಕಡೆ ನನ್ ಜೀವನನ ಹಾಳು, ನಿಮ್ ಜೀವನನ ಹಾಳು, ಅವ್ರ ಜೀವನನ ಹಾಳು ಮಾಡ್ಬಾರ್ದ, ಆತರ ಒಂದ್ ನಿರ್ಧಾರ ತಗೋರಿ ಅಂತಂದ್ ನಾ ಹೇಳ್ದೆ ಸರ್. ನಮ್ ಮನ್ಯಾಗ ಒಂದ್ ಟೈಮ್ ಕೇಳ್ಕೊತೀನಿ, ನಾನು ನಮ್ ಮನ್ಯಾಗ ಕೇಳ್ಕೊತೀನಿ, ನೀವು ಕೇಳ್ಕೊರಿ ಅಂತಂದ್ ಹೇಳಿ ಸರ್. ಅವ್ರು
ಇವಾಗ ಏನಿಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ ನೀ ಸುಮ್ಮಿರು ಅಂತೇಳಿ ನನಗ್ ಬೈದ್ ಬಿಡ್ಸಾರ್ ಸರ್ ಅವಾಗ. ಈಗ ಅದು ಎಂಗೇಜ್ಮೆಂಟ್ನು ಮಾಡ್ಕೊಂಡ್ರ ಸರ್, ಅದನ್ನು ಹೇಳಿಲ್ಲ, ಅದನ್ನು ಇನ್ನೊಬ್ಬರಿಂದನೇ ಕೇಳ್ಕೊಂಡೆ ಸರ್ ನಾನು ಅದನ್ನ. ಅವಾಗ ನಾ ಎಂಗೇಜ್ಮೆಂಟ್ ಮಾಡ್ಕೊಂಡ್ ಇಷ್ಟೆಲ್ಲಾ ನೀವ್ ಮುಚ್ಚಿಟ್ಟು ಮಾಡುವಂತದ್ ಏನೈತಿ, ನನ್ ಮುಂದ್ ಹೇಳ್ಕೋಬೇಕಲ್ಲ. ಈಗ ನಾನಂತೂ ನಿಮ್ ಮುಂದ್ ಯಾವ್ದು ಮುಚ್ಚಿಟ್ಟಿಲ್ಲ, ನಂದ್ ಏನೈತಿ ಎಲ್ಲಾ ನಿಮಗ್ ಗೊತ್ತಿದ್ದಿದ್ದೇ ಐತಿ. ನಾ ಯಾವ್ದು ಇಂತದಂತ ನಿಮ್ ಮುಂದ್ ಯಾವ್ದು ಮುಚ್ಚಿಟ್ಟಿಲ್ಲ, ನಂದೆಲ್ಲಾ ತೆರದ ಪುಸ್ತಕ ಐತಿ, ನೀವ್ ಯಾಕೆ ಮುಚ್ಚಿಟ್ಟು ಇಷ್ಟೆಲ್ಲಾ ಮಾಡ್ಕೊಳತ್ತೀರಿ ಅಂತ ನಾ ಕೇಳ್ದೆ ಸರ್. ಇಲ್ಲ ನಂಗೆ ಇಷ್ಟ ಇಲ್ಲ, ಮನ್ಯಾಗ ಬಿಡಲ್ಲ. ಇಷ್ಟ ಇಲ್ಲ ಅಂತಂದ್ರೆ ಇನ್ನೊಬ್ಬರ ಜೀವನ ಹಾಳ್ ಮಾಡ್ಬೇಡ, ಆಕಿ ಜೀವನ ಹಾಳಾಗುತ್ತಾ ಇಲ್ಲ ನನ್ ಜೀವನನ ಹಾಳಾಗುತ್ತಾ, ನೀ ಚೆನ್ನಾಗೇ ಇರ್ತಿದ್ ಆ ಕಡೆ ಈ ಕಡೆ, ಇಬ್ಬರ ಜೀವನ ಹಾಳ್ ಮಾಡ್ಬೇಡ ಅಂತ ನಾ ಹೇಳಿ ಸರ್. ಅದು ಹಂಗೆ ಗುದ್ದಾಡ್ಕೊತ ಬಂತು. ಈಗ ರೀಸೆಂಟ್ ಆಗಿ ಏನಾಗೈತೆ ಸರ್, ಅದು ನಂಗೆ ಇಷ್ಟನೇ ಇಲ್ಲ ಏನು ಇಲ್ಲ ಅಂತ ಹೇಳದವ್ರು ಮಾತಾಡ್ಕೊತೇನೆ ಅದಾರ ಸರ್ ಅವ್ರ ಜೋಡಿ. ನನ್ ಮುಂದ್ ಪ್ರಮಾಣ ಮಾಡಿದಾರೆ, ನಾ ಮಾತಾಡಿಲ್ಲ ಏನೂ ಇಲ್ಲ, ಆಕಿನ್ ಮೀಟ್ ಆಗಿಲ್ಲ ಏನಿಲ್ಲ. ನಂಗ್ ಮೀಟ್ ಆಗೋದು ಮಾತಾಡೋದು ಅವಶ್ಯಕ, ಅದನ್ನ ಕೇಳ್ತಾ ಇಲ್ಲ. ನೀವ್ ಒಂದ್ ನಿರ್ಧಾರಕ್ ಬಾ, ಇಷ್ಟೆಲ್ಲಾ ನನ್ ಜೋಡಿ ಇದ್ದು ನೀ ಇದೆಲ್ಲಾ ಮಾಡಿ ನೀ ಇನ್ನೊಬ್ರ ಮದ್ವೆ ಆಗ್ತಿ ಅಂದ್ರ ನಿನ್ಗ್ ಸರಿ ಅನ್ಸುತ್ತಾ ಇದು ಅಂತೇಳಿ ನಾ ಕೇಳಿ ಸರ್. ನಾ ಅವಳಿಗೆ ಏನು ಅನ್ನಲ್ಲ, ನಾ ನೀನೇ ಕೇಳ ಸರ್. ನಾ ಹೆಂಗ್ ಸಫರ್ ಆಗಿ ಮುಂದ್ ಆಕಿನೂ ಸಫರ್ ಆಗಬಾರ್ದು ಅಂತ ಹೇಳತ್ತೀನಿ ನಾನು ಅಂತ ಹೇಳಿದೆ ಸರ್ ನಾನು. ಈಗ ಒಂದೊಂದ್ ಟೈಮು ಎಷ್ಟ್ ಬೇಕಷ್ಟು ಲೋನ್ ತಗೊಟ್ಟಿನಿ ಸರ್ ನನ್ನ ಸ್ಯಾಲ್ರಿ ಮೇಲೆ ಅವ್ರಿಗೆ. ಅಂತ ಪರಿಸ್ಥಿತಿ ಇತ್ತು, ತೆಗೆದು ಕೊಟ್ಟೇನಿ ಸರ್. ಅವ್ರೇನು ಸುಳ್ಳು ಹೇಳಿದ್ದಿಲ್ಲ ಆ ವಿಚಾರದೊಳಗ. ಈಗ ಮೊನ್ನೆ ಫೋನ್ ಹಚ್ಚಿದೆ ಸರ್ ನಾನು, ಇದು ಈ ತರ ಹಿಂಗ್ ಮಾಡತ್ತಾರ ಅಂದ್ಮೇಲೆ ನಾನೇ ಬ್ಲಾಕ್ ಮಾಡ್ದೆ ಸರ್ ಫಸ್ಟ್. ಬೇಡ ನಾನು ಒಂದ್ ಹೆಣ್ಣಿನ ಜೀವನಕ್ಕೆ ಹೋಗುದು ಬೇಡ, ನನಗೆ ಇಷ್ಟೆಲ್ಲಾ ಮಾಡಲ್ಲ, ಮುಂದೊಂದಿನ ಅವ್ರಿಗೂ ಬರುತ್ತೆ ಅನ್ಕೊಂಡ್ ನಾ ಬ್ಲಾಕ್ ಮಾಡ್ದೆ ಸರ್ ನಂಬರ್. ಫೋನ್ ಬರ್ಬೇಡ್ದವ್ರು ಅಂತೇಳಿ ಅವ್ರು ಬೇರೆದಾರ ಅವ್ರ ಫ್ರೆಂಡ್ ಫೋನ್ ಇಂದ, ಅವ್ರು ಅಕ್ಕನ ಮಗಳ ಫೋನ್ ಇಂದಾನು ಫೋನ್ ಹಚ್ತಾ ಇದ್ರು ಸರ್ ಅವರು. ನಾನು ಫೋನ್ ಹಚ್ತಿದ್ರು. ಇವಾಗ ಮೊದಲ ಏನೇ ಇದ್ರುನು ನೀ ನನ್ ತಾಯಿ ಸ್ಥಾನದಾಗದಿ, ನೀನ್ ಕೈ ಬಿಡಂಗಿಲ್ಲ ಹಂಗ ಹಿಂಗಂತ ಇಷ್ಟ ದಿನ ಅವ್ರೇ ಹೇಳ್ಕೊತ ಬಂದಾರ ಸರ್. ಈಗ ರೀಸೆಂಟ್ ಆಗಿ 1 ವಾರದಿಂದ ಏನ್ ಹೇಳ್ತಾ ಇದಾರೆ ಸರ್, ನೀನು ಇರಾಗಿದ್ರ ಹಂಗ ಈ ಜಗತ್ತಿನಾಗ ಏನ್ ನೀವ್ ಒಬ್ಬಳೇ ಇರ್ತೇನ ಆತರ. ಕೃಷ್ಣಗೂ ಇದ್ರು 16,000 ಹೆಂಡ್ರು, ಶಿವನಿಗೂ ಇದ್ರು ಅಂತಂದ್ ಹೇಳಿದ್ರು ಸರ್. ನೀ ಕೃಷ್ಣನ್ ಬಗ್ಗೆ ಶಿವನ್ ಬಗ್ಗೆ ನೀ ಮಾತಾಡಕ್ ಹೋಗ್ಬೇಡ, ನಮ್ಮಿಬ್ಬರು ಐತಿ. ಕೃಷ್ಣ ಹೆಂಗಿದ್ದ ಶಿವ ಹೆಂಗಿದ್ದ ಅಂತ ನಿಮಗ್ ಗೊತ್ತಿಲ್ಲ. ಕೃಷ್ಣಂಗ್ 16,000 ಹೆಂಡತಿ ಅಂತ ಹಂಗಂತಾರ. ಅಂದ್ರೆ ದೇವ್ರುನು ಇದ್ರು, ನೀ ಯಾಕ ಈ ತರ ಇರಾಕ್ ನೀವ್ ಒಪ್ಕೋತಾ ಇಲ್ಲ, ಸುಮ್ನೆ ಇರು ನೀನು ಅಂತ ನನಗೆ ಹೇಳಿದ್ರು. 16,000 ಜನ ಹೆಂಡತಿನ ಅವ್ರು ಹೇಳ್ತಾರ ಸರ್, ನಾಲೆಜ್ ಇಲ್ಲಲ್ಲ ಸರ್, ಕೃಷ್ಣನ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲಲ್ಲ. ನೀವ್ ಒಬ್ಬ ಕೇಳ್ದೇನಿ ಈ ಜಗತ್ತಿನೊಳಗ ಇರು, ನಾ ಹೆಂಗ್ ಹೇಳ್ತೀನಿ ನಂಗೆ ಕೇಳ್ಕೊಂಡಿರು ಅಂತ ಹೇಳಿದ್ರು ಸರ್. ನಾ ಯಾಕಿರ್ಲಿ ಆತರ ಇರಂಗಿಲ್ಲ ನಾನು ಅಂತ ನಾನಂದ್ರೆ. ಅಂದ್ರೆ ಜಗತ್ತಿನಾಗ ಅಕ್ರಮ ಸಂಬಂಧ ಜಾಸ್ತಿ ಎಷ್ಟೋ ಜನ ಅದಾರ, ನೀವ್ ಒಬ್ಬಕ್ಕೆ ಇರ್ತೇನಂತ ನನಗ್ ಪ್ರಶ್ನೆ ಮಾಡಿದ್ರು ಸರ್ ಅವರು. ಅಂದ್ರೆ ನೀನೇನ್ ಮೊದ್ಲಲ್ಲ ತುಂಬಾ ಅದ್ರಲ್ಲಿ ನಾವು ನೀನು ಒಂದಾಗಣ ಅಂತ. ಸರ್ ಆಕ್ರಮದಲ್ಲಿ ನಾವು ಒಬ್ರಾಗಣ ಅಂತ ಅಂದ್ರೆ ಸರ್. ನಾನು ಅವಳು ಮದುವೆ ಮಾಡ್ಕೊಳ್ತೀನಿ, ಬಟ್ ನಿನ್ ಸಂಪರ್ಕದಲ್ಲೂ ಇರ್ತೀನಿ ಅಂತ. ಸರ್ ಆತರ ಅಂದ್ಮೇಲೆ ನಾನು ಗುದ್ದಾಡಿದೆ ಸರ್. ನಿಮ್ ದೇವ್ರ ಬಗ್ಗೆ ಏನ್ ಗೊತ್ತು, ಅವ್ರ ಬಗ್ಗೆ ಏನ್ ಗೊತ್ತು, ನನಗ್ ಗೊತ್ತೈತಿ ಎಲ್ಲ. ನೀವ್ ಅವ್ರ ಬಗ್ಗೆ ಎಲ್ಲಾ ಮಾತಾಡೋ ಅರ್ಹತೆ ನಿಮಗಿಲ್ಲ, ಆತರ ಎಲ್ಲಾ ಮಾತಾಡ್ಬೇಡ್ರಿ ಹಂಗ ಹಿಂಗ ಗುದ್ದಾಡಿ ಸರ್. ಈಗ ಮೊನ್ನೆ ಏನಂತಾರ, ಇಲ್ಲ ಪ್ರೀತಿ ಅಂದ್ರೆ ಏನು ಮದ್ವಿ ಮಾಡ್ಕೋಬೇಕಂತೇನೆ ಏನಿಲ್ಲಲ್ಲ, ಹಂಗ ಮಾತಾಡ್ಕೊತ ಇರ್ಬೋದಿಲ್ಲ ಅಂತ ಅಂದ್ರು ಸರ್ ಅವ್ರು. ಹಾಗಾದ್ರೆ ನೀನು ಮದ್ವಿ ಮಾಡ್ಕೋಬೇಡ, ಮಾತಾಡ್ಕೊತ ಹಂಗೆ ಇರು, ನೀ ಯಾಕೆ ಮದ್ವೆ ಆಗ್ತಾ ಇದ್ದೆ, ನಾನು ಹಂಗೆ ಇರುತ್ತೇನೆ ಅಂತ ಹೇಳ್ತಾ ಇದ್ದೀನಲ್ಲ ನಿನಗಂತ ನಾ ಅಂದೆ ಸರ್. ಇಲ್ಲ ನಂಗೆ ಇರಕ್ ಆಗಲ್ಲ ಹಂಗತ್ತಾರ, ನಾ ಮಾಡ್ಕೊಳೋ, ನಾನ್ ಆಕಿನ ಮಾಡ್ಕೊಳೋನು ಅಂತ. ಮತ್ ಇಷ್ಟ ದಿನ ಮಾತಾಡಿರೋ ಮಾತೆಲ್ಲೋಯ್ತು, ಇಷ್ಟ ದಿನ ಕೊಟ್ಟಿರೋ ಮಾತೆಲ್ಲೋಯ್ತು. ಮತ್ ಇನ್ನೊಂದ್ಸತಿ ಏನಂದಿದ್ರು ಸರ್, ಆಕೆ ಮದ್ವೆ ಆದ್ರೂನು ಕೂಡ ನಾನು, ನೀನ್ 2ನೇ ಮದ್ವೆ ಆದ್ರೂ ನಾ ಮಾಡ್ಕೋತೀನಿ ಅಂತ ಒಂದ್ ಮಾತು ಬಂದಿತ್ತು ಸರ್ ಅವಾಗ. ನಾನ್ ಅವ್ರ ಮನಸ್ಥಿತಿ ಅರ್ಥ ತಿಳ್ಕೊಳಕ ಮೊನ್ನೆ ಏನಂದೆ ಸರ್, ಮತ್ತೆ 2ನೇ ಮದ್ವಿ ಮಾಡ್ಕೋತೀನಿ ಅಂತ ಹೇಳಿದ್ರಿ, ಇಷ್ಟೆಲ್ಲಾ ಮಾತ್ ಕೊಟ್ಟಿರಿ ನೀವು, ನೆನಪಿಲ್ಲ ನಿಮಗಂತ ನಾ ಕೇಳಿದೆ ಸರ್. ಅದು ಅವಾಗ ಕೊಟ್ಟಿರೋ ಮಾತು, ಈಗೇನಿಲ್ಲ. ಆಕಿನ ಮಾಡ್ಕೊಳ್ಳೋದು, ಆಕಿ ಜೋಡಿನ ಇರೋದು, ಅದು ನನ್ ಜೀವನದ ತಪ್ಸಕ್ ಆಗಂಗಿಲ್ಲ.
ಇರಾಗಿದ್ರೆ ಹಿಂಗೆ ಇರು, ಇರ್ಲಿಕ್ಕಂದ್ರೆ ಬಿಡು. ಅಂದ್ರೆ ಅವರು ಈಗ ಹೆಣ್ ಕೊಟ್ಟಾರಲ್ಲ ಸರ್, ಅವರು ರಿಚ್ ಅದಾರ ಸರ್ ಅವರೆಲ್ಲ. ಏನವ ಈಗೇನ್ ಹೆಣ್ ಮಾಡ್ಕೊತಾ ಇದ್ದಾರಲ್ಲ ಸರ್ ಮದ್ವಿ. ಓ, ಆ ಹೆಂಡತಿ ಕಡೆ ರಿಚ್ ಇದಾರೆ ಅಂತ. ಹಾ, ಅದು ಫ್ಯಾಮಿಲಿ ರಿಚ್ ಅದಾರಂತೆ ಸರ್ ಅವರು. ಇವಾಗ ಆಕಿನೇ ಅಂದ್ರೆ ಆಕಿಗ್ ಮೋಸ ಮಾಡಲ್ಲ ಅಂತ ಹೇಳ್ತಾರ ಸರ್ ಅವರು. ಮೋಸ ಮಾಡಿದ್ರೆ ಅವ್ರ ಕಡೆ ಬಿಡಲ್ಲ ಅಂತ. ಹಾ, ಆಕಿಗ್ ಮೋಸ ಮಾಡಲ್ಲ, ನಾನ್ ನಿನ್ ಮದ್ವೆ ಆಗ್ತೀನಿ, 2ನೇ ಮದ್ವಿನ ಆಗ್ತೀನಿ, ಅದು ಯಾವ್ದು ಕನಸು ಇಟ್ಕೋಬೇಡ, ಬಿಟ್ಬಿಡು ನೀ ಇವತ್ತಿಗೆ ಅಂತ ಹೇಳ್ತಾ ಇದ್ದಾರ ಸರ್. ಈಗ 7-8 ವರ್ಷ ನನಗೆ ದುಡ್ಡಿನ ವಿಚಾರ ಎಲ್ಲಾ ವಿಚಾರವಾಗಿನೂ ಅವ್ರು ಯೂಸ್ ಮಾಡ್ಕೊಂಡಾರ ಸರ್. ನಾನು ಏನೋ ಒಂದು ನಂದೆಲ್ಲ ಗೊತ್ತಿದ್ದೇ ಇತ್ತಲ್ಲ ಸರ್ ಅವರು. ಅಲ್ಲ, ನಿನಗೆ 2ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಇತ್ತ ಮನ್ಸಲ್ಲಿ? ಹಾ ಸರ್, 2ನೇ ಮದುವೆ ಗಂಡ ತೀರೋದ್ಮೇಲೆ ಮದುವೆ ಮಾಡ್ಬೇಕು ಅಂತ ಇತ್ತನವ ಮನ್ಸಲ್ಲಿ? ಯಾರಿಗೆ ಸರ್? ನಿಮಗೆ ಗೊತ್ತಾಗ್ಲಿಲ್ಲ ಸರ್ ನೀವ್ ಹೇಳಿದ್ದು. ಮೊದಲನೇ ಗಂಡ ತೀರೋದ್ರಲ್ವ, ಬ್ಲಡ್ ಕ್ಯಾನ್ಸರ್ ಆಗಿ. ಹಾ ಸರ್. ಅದಾದ್ಮೇಲೆ ಮದುವೆ ಮಾಡ್ಕೊಳ್ಳೋ ಇಚ್ಛೆ ಇತ್ತ? ಅವಾಗ ನಮ್ಮ ಮನೆಯವ್ರ ತೀರೋದ್ಮೇಲೆ ಏನ್ ಇದ್ದಿಲ್ಲ ಸರ್, ನನಗೆ ಇಚ್ಛೆ ಇದ್ದಿಲ್ಲ. ಅವಾಗ್ಲೋ ಇವಾಗ್ಲೋ ಒಟ್ನಾಗ ಅಂತದ್ದೊಂದು ಇಚ್ಛೆ ಇರೋದ್ರಿಂದನೇ ತಾನೇ ಪ್ರೀತಿ. ಹಾ ಸರ್, ಹೌದು ಸರ್, ಹೌದು. ಅದನ್ನ ಮನೆಯವ್ರಿಗೆ ಹೇಳ್ಬೋದಿತ್ತಲ್ಲ ಸರ್. ಇದಕ್ಕೂ ಒಂದ್ ಮುಂಚೆ ನಮ್ ತಮ್ಮನಿಗೆ ಗೊತ್ತಾಯ್ತು ಸರ್, ಮನೆಯಲ್ಲಿ ನಾವ್ ಮಾತಾಡ್ತಾ ಇರೋದು ಫೋನ್ ಅಲ್ಲಿ. ಅವನು ಹಂಗೆ ಇವ್ರ ಜೋಡಿ ಮಾತಾಡ್ತಾ ಜಗಳ ಮಾಡಿದ ಸರ್ ಅವ್ನು, ನಮ್ ತಮ್ಮ. ಯಾರ ಜೊತೆ? ನಾವೇನ್ ಪ್ರೀತಿ ಮಾಡ್ತಾ ಇದ್ವಿಲ್ಲ ಸರ್, ಅವಾಗ ನಮ್ ತಮ್ಮ ಏನಂದ್ರೆ ನಾವ್ ಕೊಡಂಗಿಲ್ಲ ಅಂತ ಒಂದ್ ಮಾತ್ ಅಷ್ಟೇ, ಅವು ಒಂದೇ ಮಾತ್ ಅನ್ನ ಸರ್. ಅವನು ಚಿಕ್ಕವನಿದ್ದನು ಏನೋ ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ, ಏನೋ ಒಂದ್ ಮಾತ್ ಅಂದ ಸರ್ ಅವನು. ನಾನಂದೆ ಅವನಿಗೆ ಅಷ್ಟು ಇದು ಇಲ್ಲ, 4 ಮಂದಿ ಹಿರಿಯರ್ ಕೂಡ್ಸೋಣ, ನನಗೂ ತಂದೆ ತಾಯಿ ಅದಾರ, ನಿಮಗೂ ಅಣ್ತಂಬ್ರ ಅದಾರ, ಕೂಡ್ಸಿ ಇದು ಮಾಡೋಣ ಅಂದ್ರ ಇಲ್ಲ ನಿನ್ಗ ಕೆಟ್ಟ ಹೆಸರು ಬರ್ತೈತಿ ಮುಂದ, ಈಗೇನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನಾಳೆ ನಿನ್ ಕೆಟ್ಟದಾಗ ಆಡ್ಕೋತಾರ ಅಂತಂದ್ರೆ. ನೋಡು, ಯಾವತ್ತಾದ್ರೂ ಒಂದಿನ ಆಗುದೇ ಅದು ಎದುರ್ಸನ. ಹಂಗ್ ಮಾತಾಡ್ತಾರ ಹಿಂಗ್ ಮಾತಾಡ್ತಾರ ಅಂದ್ರ ಮುಂದಾದ್ರೂ ಒಂದಿನ ನಮ್ದು ಇನ್ನ ನನ್ಗ ನಿನಗ ಅಷ್ಟೇ ಗೊತ್ತಿರೋದು ಈ ತರ ರಿಲೇಶನ್ಶಿಪ್. ಮುಂದ್ 4 ಮಂದಿ ಗೊತ್ತಾದ್ಮೇಲೆ ನನಗ್ ಮಾತಾಡ್ತಾರಲ್ಲ, ನೀ ಅದ್ರ ಬಗ್ಗೆ ವಿಚಾರ ಮಾಡುವ ಮಾತಾಡೋಣ ಅಂದ. ಇಲ್ಲ, ಈ ಸದ್ಯಕ್ ಸುಮ್ಮಿರ ಅಂತ ಅವಾಗೂ ಸುಮ್ನೆ ಮಾಡಿದ್ರು ಸರ್ ಅವರು. ಇವಾಗ ಇಲ್ಲ, ನಾನೇ ಬ್ಲಾಕ್ ಮಾಡೀನಿ ಸರ್. ಒಂದಿನನೂ ಅವ್ರ ಫೋನ್ ಬಂದಿದ್ದು ನನಗೆಲ್ಲ ಗೊತ್ತಾಗ್ತಾವ. ನಾ ಬ್ಲಾಕ್ ಮಾಡಿ ಅಂದ್ರೆ ನೀ ಬ್ಯಾಡಾಗಿ ನೀ ಬ್ಲಾಕ್ ಮಾಡಿದಿ, ನಾನ್ ಏನ್ರ ಮಾಡಿನ ಅಂತಾರ ಸರ್. ನಾ ಬ್ಲಾಕ್ ಮಾಡಿದ್ದು ಇನ್ನೊಂದ್ ಹೆಣ್ಣಿನ ಜೀವನಕ್ ಭಾರ ಆಗ್ಬೇಡ ಅಂತ ನಾ ಬ್ಲಾಕ್ ಮಾಡೀನಿ. ನೀ ಮಾಡಿರೋದ್ ಹೇಳಂತ ನಾ ಹೇಳಿ, ಇಲ್ಲ ನಾ ಅಕ್ಕಿಗೆ ಆಗುದು, ನನ್ ಜೀವನದಾಗ ಅಕ್ಕಿಗೆ ಸ್ಥಾನ ಇರೋದು, ನಿನ್ ಯಾವ ಕಾರಣಕ್ಕೂ ನಿನ್ 2ನೇ ಮದ್ವಿನೂ ನಾ ಮಾಡ್ಕೊಳಲ್ಲ, ಯಾವ ಮದ್ವಿನೂ ಮಾಡ್ಕೊಳಲ್ಲ, ನೀ ಆಸೆ ಇಟ್ಕೊಳಕ್ ಹೋಗ್ಬೇಡ. ಅಕ್ಕಿ ಬಗ್ಗೆ ಅಂದ್ರ ಅಕ್ಕಿ ಮೋಸ ಆಗುತ್ತ, ಅಕ್ಕಿ ಪಾಪ ಅಂತ ಸರ್. ಅಕ್ಕಿಗೆ ನಾ ಅನ್ನಲ್ಲ ಸರ್, ನಾನ್ ಅಕ್ಕಿಗೆ ಅನ್ನಲ್ಲ, ಅಕ್ಕಿ ಒಂದ್ ಮಾತುನ ನಾ ಅನ್ನಲ್ಲ. ಇವ್ರ ಬಾಯಿಲೆ ಬಂದಿರೋದು ಅಂದ್ರ ಅಕ್ಕಿಗೆ ನೀನ್ ಪಾಪ ಅನ್ಸಿತ್ತು. 7-8 ವರ್ಷ ನಾನ್ ನಿನ್ ಜೊತೆಯಾಗಿ ನಿಂತು, ತಂದೆ ತಾಯಿ ಸ್ಥಾನದಾಗ ನಿಂತು ನಾ ಎಲ್ಲಾ ಮಾಡ್ಕೊಂಡ್ ಬಂದಿದ್ದು. ನನ್ ಸ್ಥಾನಕ್ ನಿನಗ್ ಬೆಲೆನೇ ಇಲ್ಲೇನಂತ ನಾ ಕೇಳ್ದೆ ಸರ್. ಏನ್ ನಾ ಸಾಯ್ಲಿ ಈಗ, ಊರ್ಲಕ್ಕೊಲಿ, ಈ ತರ ಮಾತಾಡ್ತಾರ. ಇಲ್ಲ, ನಾ ಗೊತ್ತಿಲ್ಲ ಅವ್ರ ಮನೆಯಲ್ಲಿ ಒಂದ್ ಅಣ್ಣವ್ರಿಗೆ ಗೊತ್ತೈತೆ ಅಂತ ಹೇಳಿದ್ರು ಸರ್. ನನಗ ಅವ್ರ ಪರಿಚಯ ಇಲ್ಲಲ್ಲ, ಅವ್ರ ಹೇಳ್ಯಾರೋ ಬಿಟ್ಟಾರ ಗೊತ್ತಿಲ್ಲ ಸರ್. ಗೊತ್ತೈತಿ ನಮ್ಮ ಅಣ್ಣಗ. ಈತ ಮದ್ವೆ ಆಗ್ತೀನಿ ಅಥವಾ ನಾನ್ ನಿನ್ ಕೈ ಬಿಡಲ್ಲ ಅಂದಾಗ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ ಅಥವಾ ಮನೆಯವ್ರು ನಿನಗ್ ಪರಿಚಯ ಇಲ್ಲ, ಹೇಗೆ ನಂಬ್ದೆ ನೀನು? ಬಿಟ್ಟೆ ಸರ್, ಏನ್ ಮಾಡೋದು, ಇವಾಗ ಪಶ್ಚಾತ್ತಾಪ ಆಗ್ತಾ ಇದೆ. ಹೆಂಗ್ ನಮ್ದವ? ಏನ್ ಧೈರ್ಯದ ಮೇಲೆ ನಮ್ದೆ? ನಂಗೆ ಗೌರ್ಮೆಂಟ್ ಜಾಬ್ ಇದೆ ಅನ್ನೋ ಧೈರ್ಯ ಬಂತ, ಅಥವಾ ನಂಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಧೈರ್ಯ ಬಂತ, ಅಥವಾ ಬಿಡು ಇವನು ನನಗೆ ಸಂತೋಷ ಕೊಡ್ತಾನೆ ಅನ್ನೋ ಧೈರ್ಯ ಬಂತ? ಏನ್ ಧೈರ್ಯ? ಸರ್, ಅವ್ರು ಎಂತ ಬಂದ್ರು ನಾನ್ ನಿಮ್ ಮನೆಯವ್ರನ್ನಾದ್ರೂ ಒಪ್ಪಿಸ್ತೀನಿ, ನನ್ ಮನೆಯವ್ರನ್ನ ಒಪ್ಪಿಸ್ತೀನಿ ಅಂತೇಳಿ ನನಗ್ ಭರವಸೆ ಕೊಡ್ತಾನೆ ಬಂದ್ರು. ಇಂಥದ್ದೊಂದು ಮಾತು ಬರುತ್ತೆ ಯಾವಾಗಲಾದ್ರೂ ಒಮ್ಮೆ, ಅವರ ಚಾಟು ಅಥವಾ ಅವ್ರ ಪ್ರೀತಿ ಮಾತು ಇದೆಲ್ಲ ಮಧ್ಯೆ
ಮನೆಯವ್ರು ಒಪ್ಪಿಲ್ಲ ಅಂದ್ರೆ ಏನು ಮಾಡೋದು ಅನ್ನೋ ವಿಚಾರ ಬಂದಾಗ, ಇಲ್ಲ ನಾವು ಮನೆಯವ್ರು ಒಪ್ಪಿಸ್ತೀನಿ ಅಂತ, ಇಲ್ಲ ಇವಳು ಹೇಳ್ತಾನೆ ಇಲ್ಲ ಅವನು ಹೇಳ್ತಾನೆ, ಇಂಥದ್ದೊಂದು ಮಾತುಕತೆ ಎಲ್ಲ ಪ್ರೇಮಿಗಳ ವಿಚಾರದಲ್ಲಿ, ಎಲ್ಲ ಪ್ರೇಮಿಗಳ ಮಧ್ಯೆ ಬಂದಂತೆ ನಿನ್ನ ಮಧ್ಯದಲ್ಲೂ ಬಂದಿದೆ, ಆಯಿತು. ಆದರೆ ದೇಹವನ್ನು ಅರ್ಪಿಸಿಕೊಳ್ಳಬೇಕು ಅಂದಾಗ ಒಂದು ಹೆಣ್ಣಾಗಿ ನನಗೆ ಆ ಪ್ರಜ್ಞೆ ಇರಬೇಕಲ್ಲವಾ? ದೇಹನೇ, ನಿಂಗೆ ಒಂದು ಮದುವೆ ಆಗಿದೆಯೇ, ಒಂದು ಮಗು ಇದೆ, ವಾಟ್ ಎವರ್ ಇಟ್ ಈಸ್, ದೇಹಕ್ಕೆ ಅದರದೇ ಆದ ಒಂದು ನೆನಪುಗಳಿದ್ದಾವೆ, ದೇಹಕ್ಕೆ ಅದರದೇ ಆದ ಒಂದು ಆ ಶೀಲ ಅನ್ನೋದೇ ಆಗವ. ಅದು ಗಂಡಸಿನ ವಿಚಾರಕ್ಕೆ ಒಳಗಾಗಿದೆ ಅನ್ನೋದಕ್ಕಿಂತ, ಈಗ ಮದುವೆ ಆಗಿರೋ ಹೆಂಗಸರು, ಮಕ್ಕಳಾಗಿರೋ ಹೆಂಗಸರು, ವಯಸ್ಸಾದ ಹೆಂಗಸರು ದೇಹವನ್ನು ಕಾಣಿಸ್ಕೊಂಡಂಗೆ ಅಥವಾ ಅಂಗಗಳು ಕಾಣಿಸ್ಕೊಂಡು ಓಡಾಡ್ತಾರೆ, ಇಲ್ಲ. ಅವ್ರಿಗೆ ಮದುವೆ ಆಗಿ ಸಾಯೋ ವಯಸ್ಸಾದರೂ ದೇಹಕ್ಕೆ ಅದರದೇ ಆದ ಒಂದು ಶುದ್ಧತೆ, ಅದರದೇ ಆದ ಒಂದು ಅದು ಅಶ್ಲೀಲವಾಗಿ ಕಾಣಬಾರ್ದು. ವಯಸ್ಸಾದ ಅಜ್ಜಿನೂ ಕೂಡ ಅದರದೇ ಆದ ದೇಹ ಮುಚ್ಕೊಂಡು ಓಡಾಡೋ ಸಂಸ್ಕಾರ ಇದ್ದೇ ಇದೆಯಲ್ಲವಾ? ಹೌದು ಸರ್, ಹೌದು ಇದೆ. ಈಗ ಬಿಡು, ನನಗಾಲಿ ಗಂಡ, ನನಗೆ ಲೈಂಗಿಕ ಸುಖ ಸಿಕ್ಕಿದೆ ಅಥವಾ ನನಗೆ ಮಗು ಆಗಿದೆ, ನನಗೀಗ ನನ್ನ ದೇಹಕ್ಕೆ ಯಾವುದು ಅರ್ಥ ಇಲ್ಲ ಅಂತ ಅಲ್ಲ. ನಿನ್ನ ದೇಹಕ್ಕೂ ಒಂದು ಬೆಲೆ ಇದೆ, ಅದಕ್ಕೂ ಒಂದು ಗೌರವ ಮರ್ಯಾದೆ ಅಂತ ಇದೆ. ಅದನ್ನು ನಾನು ಒಬ್ಬ ಪುರುಷನಿಗೆ, ಅದು ಅವನಿಗೆ ನೀನು ಸಹಾಯ ಮಾಡ್ತಿದ್ದೀಯ, ಅವನು ಮನೇಲಿ ಹೇಳಿಲ್ಲ, ಅವ್ರ ಮನೆಯವ್ರ ವಿಚಾರದಲ್ಲಿ ಒಪ್ಪುತ್ತಾರೆ ಅನ್ನೋ ಧೈರ್ಯ ಇಲ್ಲ, ಒಪ್ಪಿಸುವ ಧೈರ್ಯ ಇಲ್ಲ, ಯಾವ ಈತನ ಮಾತಲ್ಲೂ ಕ್ಲಾರಿಟಿ ಇಲ್ಲ, ಯಾವ ಧೈರ್ಯದ ಮೇಲೆ. ಈಗ ನೋಡು, ಸುಮ್ಮನೆ ಹೇಳ್ತೀನಿ, ನೀನು ಬೇಜಾರು ಮಾಡ್ಕೊಳ್ಬೇಡ. ಇದನ್ನು ಎಲ್ಲಿ ಹೋಗಿ ಹೇಳಿದ್ರೂ ಕೂಡ ಸಮಾಜ, ಇವಳಿಗೂ ಆ ಸುಖ ಬೇಕಿತ್ತು ಅದಕ್ಕೆ ಓದ್ಲು ಅಂತ ಹೇಳ್ತಾರೆ ಹೊರತು, ನಿನ್ನ ಅಂತರಂಗದಲ್ಲಿ ಆತನ ಬಗ್ಗೆ ಇದ್ದ ನಂಬಿಕೆಯನ್ನು ಸಮಾಜಕ್ಕೆ ಮಾತಿನ ರೂಪದಲ್ಲಿ ನೀನು ಅರ್ಥ ಮಾಡಿಸ್ಲಿಕ್ಕೆ ನಿನ್ನ ಕೈಲಿ ಸಾಧ್ಯನೋ? ಇಲ್ಲ ತಾನೆ? ಇವನ್ ನಿನ್ನ ವಿಚಾರ ಅಲ್ಲ, ನೀನೇ ಸಮಾಜದಲ್ಲಿ ನಿಂತು ಇನ್ಯಾರ್ದು ಹೆಣ್ಮಕ್ಳು ಕಥೆ ಹೇಳ್ಬೇಕಾದ್ರೂ ನಿನಗೂ ಅದೇ ಯೋಚನೆ ಬರುತ್ತೆ. ಅದು ಸಮಾಜದ ತಪ್ಪಲ್ಲ, ಅದಿರೋದೇ ಹಾಗೆ. ಹೌದು ಸರ್, ಹೌದು. ಒಬ್ಬ ಅಂದರೆ ನೋಡುವ, ನೀನು ಯಾರಿಗೂ ನ್ಯಾಯ ಕೊಡೋದು ಬೇಡ, ಅಥವಾ ಯಾರಿಗೂ ನೀನು ಒಪ್ಸೋದು ಬೇಡ, ಯಾರನ್ನು ಮೆಚ್ಚೋದು ಬೇಡ. ನಿನ್ನ ಬದುಕು, ನಿನ್ನ ಭಾವನೆ, ನಿನ್ನ ದೇಹ, ನಿನ್ನ ಮನಸ್ಸು, ಇಲ್ಲಿ ಯಾರಿಗೊಬ್ರಿಗೆ ಸ್ಥಾನ ಕೊಡಬೇಕು, ನನ್ನ ದೇಹವನ್ನು ಯಾರಿಗೂ ಅರ್ಪಿಸಬೇಕು, ಹೀಗೆ ಇಂಥ ವಿಚಾರಗಳಿದ್ದಾವೆ. ಹೌದು, ಪ್ರಕೃತಿದತ್ತವಾಗಿ ಲೈಂಗಿಕ ವಿಚಾರಗಳು, ಧರ್ಮ, ಅರ್ಥ, ಕಾಮ, ಅದು ಪ್ರಕೃತಿ ಸಹಜವಾಗಿ ದೇಹಕ್ಕೆ ಕೊಟ್ಟಿರುವಂತಹ ಅದು ನಶೆ, ಅದನ್ನು ನಾವು ಈಡೇರಿಸ್ಕೊಳ್ಳೇಬೇಕು. ಆದರೆ ಈಡೇರಿಸ್ಕೊಳ್ಳಿಕ್ಕೆ ನಾಯಿ ನರಿಗಳ ಥರ ಬೀದಿಯಲ್ಲಿ ಸಿಕ್ಕಿದ ಜೊತೆ ಆ ಸುಖವನ್ನು ಈಡೇರಿಸ್ಕೊಳ್ಳೋಕ್ಕಾಗಲ್ಲ. ನಾವು ಮನುಷ್ಯರು, ಸ್ವಲ್ಪ ವಿವೇಕ, ನಾಗರಿಕತೆ ಇರೋರು, ಹೌದಲ್ಲ? ಹೌದು ಸರ್. ಈಗ ನೀವು ಅವರನ್ನು ಬೈಯೋದು ಬಿಟ್ಟು ಅವನನ್ನು ಬೈಯೋದು ಬಿಟ್ಟು ನನಗೆ ಹೇಳ್ತಿದ್ದೀರಲ್ಲ ಗುರುಗಳೇ ಅಂತ ನಿನಗೆ ಅನ್ಸ್ಬೋದವ್ವ. ಆದರೆ ಇಲ್ಲಿ ನೀನು ನನ್ನ ಜೊತೆ ಮಾತಾಡ್ತಿದ್ದಿ, ಈಗ ಅವನದು ಅಕ್ಷಮ್ಯ, ಅದು ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಅದು ಚಿಕ್ಕ ಮಕ್ಕಳಿಗೆ ಕಾರ್ಯಕ್ರಮ ಕೇಳ್ತಿರೋ ಚಿಕ್ಕ ಮಕ್ಕಳಿಗೂ ಅರ್ಥವಾಗುತ್ತೆ. ಅವನು ಬಳಸಿಕೊಂಡು ಅವನ ಸುಖ ತೀರಿದ ಮೇಲೆ ಅವನಿಗೆ ಮನೇಲಿ ಒಂದು ಗೌರವಾನ್ವಿತವಾಗಿ ಒಂದು ಹೆಣ್ಣಿರ್ಬೇಕಂತೆ, ಹೊರಗಡೆ ಸುಖ ಕೊಡೋಕೆ ಒಂದು ಹೆಣ್ಣಿರ್ಬೇಕಂತೆ. ಇದು ಅಂದ್ರೆ ನಿನ್ನ ಮನೆ, ನಿನ್ನ ದೇಹ ಒಂದು ವೇಶ್ಯೆಯ ದೇಹ ಆಯ್ತಲ್ವ ಮತ್ತೆ ಅವನ ದೃಷ್ಟಿಯಲ್ಲಿ. ಹೌದು ಸರ್, ಹೌದು. ಅಂದ್ರೆ ನೀನು ಏನು ಬಿಟ್ಟಿ ಬಿದ್ದಿದ್ದೀಯಾ, ನಿನಗೆ ಯಾರು ಗತಿ ಇಲ್ಲ, ನಿನಗೆ ₹1 ಗತಿ ಇಲ್ಲ, ನಿನಗೆ ಅವನು ದುಡ್ಡು ಕೊಡ್ತಾನಂತೆ, ನೀನು ಅವನಿಗೆ ಸುಖ ಕೊಡ್ಬೇಕು. ಅರೆ, ನೀನು ಅವನನ್ನು ಸಾಕು ಯೋಗ್ಯತೆ ನಿನಗಿದೆ, ನೀನು ಅದನ್ನೇ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೀಯ. ತಾಯಿ ಸ್ಥಾನ ದುಡ್ಡಿನ ವಿಚಾರದಲ್ಲಿ ನೆರವಾಗಿದ್ದಕ್ಕೆ ತಾಯಿ ಸ್ಥಾನ ಬಂತಲ್ಲ ಅಲ್ಲಿ. ಮತ್ತೆ ಹೌದು ಸರ್, ಅವತ್ತೇನು ಭಾವನಾತ್ಮಕವಾಗಿ ಆತನ ಬಾಯಿಂದ ಬಂತಲ್ಲವ, ಅಯ್ಯೋ ನೀನು ತಾಯಿ ಸ್ಥಾನದಲ್ಲಿ ಇದ್ದೀಯಾ, ನಾನು ನಿನ್ನನ್ನು ಕೈ ಬಿಡಲ್ಲ ಅಂತ. ನೀನೇನೂ ಕೊಡದೇ ಇದ್ದಿದ್ರೆ ಆ ಮಾತು ಬರ್ತಿರ್ಲಿಲ್ಲ, ತಿಂಗಳ ಕೊಡ್ತಿದ್ದಲ್ಲ. ಅಂಡ್ ನಾವು ಹೆಣ್ಮಕ್ಳಾಗಿ, ಅಥವಾ ನೀನೊಂದು ಹೆಣ್ಮಗಳಾಗಿ, ನಾನು ಸುಮ್ಮನೆ ಕೆಲಸ ತಗೊಂಡಿಲ್ಲ, ಸುಮ್ಮನೆ ಸಂಬಳ ಬರಲ್ಲ, ₹1 ಕೂಡಿಟ್ಕೊಂಡು ನನ್ನ ಬೆವರಿಂದ ಆಯಿತು. ಅವನಿಗೆ ನೀನು ಹಣ ಕೊಟ್ಟ, ಅದನ್ನು ವ್ಯವಹಾರದ ದೃಷ್ಟಿಯಿಂದ ನೋಡಪ್ಪ, ಇಷ್ಟು ಬಡ್ಡಿ ಅಥವಾ ಇಷ್ಟು ಸರಿಯಾದ ಸಮಯಕ್ಕೆ ನೀನು ವಾಪಸ್ ಕೊಡಬೇಕು. ಅಂದರೆ ನೀನು ಆ ಮಟ್ಟಿಗೆ ಇನ್ನೂ ತಾಳಿ ಕಟ್ಟಿ ಸಂಸಾರ ಮಾಡ್ತವ್ರೇನೋ ಅನ್ನೋ ಮಟ್ಟಿಗೆ ತಗೋ $3,000 ಇಟ್ಕೋ, ನೀನು ತುಂಬ ಮುಂದುವರೆದು ಬಿಟ್ಟೆ ಅಂತ ನಿನಗನ್ಸಲ್ವಾ? ಅನಿಸುತ್ತೆ ಸರ್. ಹೌದಲ್ಲ? ಬಳಸ್ಕೊಳ್ಳೋರು ಇರ್ತಾರವ್ವ, ಬೀದಿಗೂ ಸಿಗ್ತಾರೆ. ಅವ್ರು ಬಳಸ್ಕೊಳ್ಳೋವಷ್ಟು ನಾನು ಅನುವು ಮಾಡಿಕೊಟ್ರೆ ಬೀದಿಲಿ ಹೋಗೋನು ಬಳಸ್ಕೊಳ್ತಾನೆ. ಅಂಡ್ ಈಗ ಅವ್ರ ಮನೆ ಹುಡುಗನನ್ನ ಆ ಹೆಂಡತಿ ಮನೆಯವರು ರಿಚ್ಚೋ ಅಥವಾ ಅವ್ರು ಏನೋ, ಅವ್ರ ಮನೆ ಮಗಳ ಬದುಕನ್ನು ಅವ್ರು ಚೆನ್ನಾಗಿಟ್ಕೊಳ್ಳೋಕೆ ನಿನ್ನ
ಕಡೆ ನ್ಯಾಯ ಇದ್ರೂ ಕೂಡ ನಿನ್ನನ್ನು ಕೆಟ್ಟವಳನ್ನಾಗಿ ಮಾಡಿ ಅಥವಾ ನಿನಗೇನೋ ಮಾಡ್ಲಿಕ್ಕೂ ಎಸಲ್ಲ, ಏನು ಮಾಡ್ತೀಯ? ಹೌದು ತಾನೇ? ಹೌದು ಸರ್. ನಿನ್ನ ಮನೆಯವರಿಗೆ ಈ ವಿಚಾರ ಗೊತ್ತಾದಾಗ, ನಿನ್ನ ತಮ್ಮ ಇಲ್ಲ ನಾವು ಕೊಡಲ್ಲ ಅಂದಾಗ, ಅದು ಮನೆಯವರು ಏನು ಹೇಳ್ತಾರೆ, ದೊಡ್ಡವರು ಏನು ಹೇಳ್ತಾರೆ ಕೇಳ್ಕೊಳ್ಬೇಕು. ಯಾಕಂದರೆ ಗಂಡನ ಮನೆಯಲ್ಲಿ ಹಂಗಾದಾಗ, ಗಂಡನ ಮನೆಯವರು ನಿನಗೆ 5 ಪೈಸದ ಗೌರವ ಕೊಡಿದಾಗ, ತಾಯಿ ಮನೆಯವರು ಸ್ವಲ್ಪ ಅಷ್ಟೋ ಇಷ್ಟು ಗೌರವ ಕೊಟ್ಕೊಂಡು ಇಟ್ಕೊಂಡಿದ್ದಾರಲ್ವ. ಹಾಂ ಸರ್. ನೀನು ಅದಕ್ಕೆ ಬೆಲೆ ಕೊಡೋಳಾಗಿದ್ದಿದ್ರೆ ಇಷ್ಟೆಲ್ಲ ನಾನು ಅದಕ್ಕೆ ನನ್ನಲ್ಲಿ ಕೇಳಿದೆ, 2ನೇ ಮದುವೆ ಆಗೋ ಇಚ್ಛೆ ಇತ್ತಾ? ಹೌದು ಸರ್. ಅದಕ್ಕೆ ಇವನನ್ನು ಪ್ರೀತಿ ಮಾಡಿದ್ದ? ಹೌದು ಸರ್. ನಾನು 2ನೇ ಮದುವೆನೋ 3ನೇ ಮದುವೆನೋ 5ನೇ ಮದುವೆನೋ ಒಬ್ಬ ಪುರುಷನ ಬದುಕಲ್ಲಿ ಹೋಗ್ತಾ ಇದ್ದೀನಿ ಎಂದಾಗ ನಂಬಿಕೆ ಇವತ್ತು ಸರಿ. ಅದೇ ಅವನ ನಾಲಿಗೆಯಲ್ಲಿ ಮಾತು ಕೊಟ್ಟ ಅಲ್ವಾ, ಈಗ ಆ ನಾಲಿಗೆ ಏನು ಎಕ್ಕಡ ಆಗಿದೆಯಾ? ನಾಲಿಗೆನೇ ಈಗ ನಾಲಿಗೆ ಅಲ್ಲ ಅದು, ಮತ್ತೆ ಕೆರ ಮೆಟ್ಟಾಗಿದೆ ಈಗ. 2ನೇ ಮದುವೆ ಅಲ್ಲ, ನಿನ್ನನ್ನು ಇಟ್ಕೊಳ್ತೀನಿ ಹೊರತು ಕಟ್ಕೊಳ್ಳಲ್ಲ ಅನ್ನೋ ಸ್ಟೇಜಿಗೆ ಬಂದು ನಿಂತಿದ್ದಾನೆ. ಹೌದಲ್ಲ? ಸರ್ ಅಂತಾರೆ ಸರ್, ಅವಳನ್ನ ನೀ ತಂಗಿ ಅನ್ಕೋ, ನನ್ನ ಮಕ್ಕಳನ್ನ ನಿನ್ ಮಕ್ಳು ಅನ್ಕೋ, ನನ್ ಖುಷಿ ನೋಡಿ ನೀನ್ ನಗತಾ ಖುಷಿಯಾಗಿರೋ ಅಂತ ಹೇಳ್ತಾರೆ ಸರ್ ಅವ್ರು ನನಗ. ಜಗತ್ತಿನಲ್ಲಿ ಯಾರು ಇಲ್ದೆ ನೀ ಒಬ್ಬಳೇ ಇದ್ದೀಯ. ಇಲ್ಲ, ಅರ್ಥ ಮಾಡ್ಕೋ. ನೀನು ದೈಹಿಕವಾಗಿ ನಿನ್ನನ್ನು ಅರ್ಪಿಸಿಕೊಂಡಿದ್ದೀಯ, ಅವನಿಗೆ ಆ ಪಶ್ಚಾತ್ತಾಪ ಅಥವಾ ಆ ಭಯ ಇದೆ. ನಿನ್ನನ್ನು ಈ ಕಡೆ ತೀರಾ ಘಾಸಿಗೊಳಿಸ್ಲಿಕ್ಕೂ ಆಗಲ್ಲ. ನೀನೇನಾದರೂ ಬೇರೆ ರೀತಿಯಲ್ಲೂ ಹೋದರೆ, ನೀನೇನಾದರೂ ಕಂಪ್ಲೇಂಟ್ ಅದು ಇದು ಅಂತ ಹೋದರೆ, ಈಗ ನಿನ್ನನ್ನು ಬಿಡೋಕ್ಕೂ ಆಗಲ್ಲ, ಕಟ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ಸ್ಟೇಜಲ್ಲಿ ಹೇಗಾದರೂ ಮಾಡಿ ನಿನ್ನನ್ನು ಮರಳು ಮಾಡಲಿಕ್ಕೆ ಏನೋ ಒಂದು ಹೇಳಬೇಕಲ್ಲ. ಸರ್ ನಾ ಕೊರಗಿ ಸಾಯ್ತೀನಿ, ಇಷ್ಟೆಲ್ಲ ಅಂದ್ಮೇಲೆ ನಾ ಹೆಂಗ್ ಇರ್ತೀನಿ ಅಂತಂದ್ರೆ ನೀ ಆಯ್ತಾಳ ಸಾಯಿ ಹೋಗಂತಾರ ಸರ್. ಆತನದು ಗೌರ್ಮೆಂಟ್ ಕೆಲಸನಾ? ಹಾ ಸರ್, ಗೌರ್ಮೆಂಟ್ ಕೆಲಸ. ಇಬ್ರು ಕಾನೂನಾತ್ಮಕವಾಗಿ ಹೋದ್ರೆ ಇಬ್ರು ಕೆಲಸ ಕಳ್ಕೊಳ್ತೀರಾ ಅಥವಾ ಇಬ್ರಿಗೂ ತೊಂದ್ರೆನೆ? ನಮ್ ತೊಂದ್ರೆ ಅನ್ನಕ್ಕಿಂತ ನಮಗೂ ಇಂದ ಅಕ್ಕ ತಂಗಿ ಇದಾರಲ್ಲ ಸರ್, ಅವ್ರದ್ದು ನೋಡಿ ನಾನ್ ಸುಮ್ಮನೆ ತಂಗಿದಿರಿ. ಈಗ ಜ್ಞಾಪನಕ್ಕೆ ಬರ್ತಾವ್ರಾ? ಒಲಿ ಒಂದು ಮಗು ಇತ್ತಲ್ಲೋ, ಆಯ್ತು 21 ವರ್ಷಕ್ಕೆ 24 ವರ್ಷಕ್ಕೆ ನಿನ್ನ ಬದುಕು ಅಷ್ಟೇ ಮುಗಿಬಾರ್ದು, ಇನ್ನೊಂದು ಮದುವೆಗೆ ಹೋಗಬೇಕು, ಅದು ಧರ್ಮವೇ ಹೌದು. ಆದರೆ ನೀನು ಅದಕ್ಕೆ ಆಯ್ಕೆ ಮಾಡಿಕೊಂಡ ದಾರಿ ಇದೆಯಲ್ಲ, ಜೀವನದಲ್ಲಿ 50 ಸಾರಿ ಸೋತಿರ್ಲವಾ, 51ನೇ ಸಾರಿ ಕಾಲಿಡಬೇಕಾದ್ರೂ ನಾನು ಧರ್ಮ ಎಲ್ಲೈತೆ ಅಂತ ನೋಡ್ಬಿಟ್ಟೆ ಕಾಲಿಡಬೇಕು ಹೊರತು ಅಯ್ಯೋ ಬಿಡು ಅಲ್ಲೇ 50 ಸಲ ಬಿದ್ದಿದ್ದೀನಿ ಹೆಂಗೋ ಇನ್ನೊಂದ್ಸಲಿ ಬೀಳೋಣ ಆಗೋ ತೊಂದರೆ ಇಲ್ಲ. ಈಗ ಒಂದ್ಸಲಿ ನೀನೇನು ಗಂಡನನ್ನು ಕೊಂದಿಲ್ಲ, ಗಂಡನನ್ನು ಬಿಟ್ಟು ಬಂದಿಲ್ಲ, ಇನ್ನೇನೋ ಮಾಡಿಲ್ಲ, ಅದು ಯಾತ್ರೆ ಅದನ್ನು ಮುಗಿಸಿದ್ದಾನೆ. ನೀನು ಅದರಿಂದ ಹೊರಗಡೆ ಬಂದಿದ್ದು, ನೀನು ಬದುಕನ್ನು ಕಟ್ಕೊಳ್ಬೇಕು, ಇನ್ನೊಂದು ಮದುವೆ ಆಗಬೇಕು. ಮೊದಲನೇ ಮದುವೆ ಆಗಬೇಕಾದ್ರಾಗೇನೋ ನೀನು ಬಾಲ್ಯ ವಿವಾಹ, ನಿನ್ನ ಮಾತು ಯಾರೂ ಕೇಳಲಿಲ್ಲ. ಬಟ್ 2ನೇದಾದಾಗ ನೀನು ಸ್ವಲ್ಪ ಧ್ವನಿ ಎತ್ತಬೋದಿತ್ತಲ್ಲ, ಅನುಭವ ಇತ್ತಲ್ಲ ಅಷ್ಟೊತ್ತಿಗೆ. ಆದರೆ ನೀನು ಹೊರಗಡೆ ತುಂಬ ದೊಡ್ಡವಳಾಗ್ಲಿಕ್ಕೆ ಹೋಗ್ಬಿಟ್ಟೆ. ಇವಾಗ ಎಷ್ಟವ ನಿನ್ನ ವಯಸ್ಸು? ಸರ್ 27. ಮಗುಗೆ ಎಷ್ಟು ವಯಸ್ಸು? 9 ವರ್ಷ ಸರ್. ಮಗು ತವ್ರ ಮನೇಲಿ ಅಮ್ಮನ ಹತ್ರನೇ ಇದೆ? ಇಲ್ಲ ಸರ್, ನನ್ನ ಹತ್ರನೇ ಇದೆ. ಅಂದ್ರೆ ನೀವೀಗ ಸಪರೇಟ್ ಇದ್ದೀರಾ? ಹಾ ಸರ್, ಜಾಬ್ ಮಾಡ್ತೀವಲ್ಲ ಸರ್, ಬೇರೆ ಕಡೆ ಇತ್ತು. ಅಂದ್ರೆ ನಿಮಗೆ ಸಪರೇಟ್ ಕ್ವಾರ್ಟರ್ಸ್ ಕೊಟ್ಟಾರ? ಕ್ವಾರ್ಟರ್ಸ್ ಇಲ್ಲ ಸರ್, ಬಾಡಿಗೆ ಮನೆಯಲ್ಲಿ. ತಾಯಿ ಮನೆಗೂ ನಿಮ್ಮ ಮನೆಗೂ ಎಷ್ಟು ದೂರ ಅಥವಾ ಎಷ್ಟು ಯಾವಾಗ ಹೋಗಿ ಬರ್ತೀರಾ? ಸರ್ ನಮಗ ಆಲ್ಮೋಸ್ಟ್ ರಜೆ ಇರಲ್ಲ, ರಜೆ ತಗೊಂಡಾಗ ಹೋಗಿರ್ತೀನಿ ಸರ್. ಫಂಕ್ಷನ್ ಇದ್ರೆ ಮಗು ಯಾರು ನೋಡ್ಕೊಳ್ತಾರ? ಮತ್ತೆ ಮಗು ನಾನೇ ನೋಡ್ಕೋತೀನಿ ಸರ್, ಸ್ಕೂಲಿಗೆ ಹೋಗ್ತಾನಲ್ಲ ಸರ್. ಸ್ಕೂಲಿಂದ ಬಂದ್ಮೇಲೆ ಯಾರು ನೋಡ್ಕೊಳ್ತಾರೆ? ನಾವು ಬರ್ತೀವಿ ಸರ್, ಸ್ಕೂಲಿಂದ ಬಂದ ತಕ್ಷಣ ನಾವು ಬರ್ತೀವಿ ಸರ್. ಹೌದಾ? ಎಷ್ಟು ಗಂಟೆವರೆಗೂ ಕೆಲಸ ನಿಮಗೆ? ಸರ್ 9 to 4:30. ನೈಟ್ ಹಿಂಗೇನ್ ಶಿಫ್ಟ್ ಇರಲ್ಲ ಸರ್ ನಮಗ. 9 to 4:30 ಇರುತ್ತೆ ಸರ್. ಓಕೆ. ಹಾ ಸರ್, ಅಂದ್ರೆ ನಾವು ಸ್ಕೂಲಿಗೆ ಹೋಗುವಾಗ ಅವನಿಗೆ ಡ್ಯೂಟಿಗೆ ಹೋಗುವಾಗ ಬಿಟ್ಬಿಟ್ಟು ನಾನು ಹೋಗಿರ್ತೀನಿ ಸರ್, ಮತ್ತೆ ಕರ್ಕೊಂಡ್ ಬರ್ತೀನಿ ಸರ್. ಈಗಲೂ ಈತನ ಸಂಪರ್ಕ ಇದೆಯಾ? ಹಾ ಸರ್, ಈಗಲೂ ಈತನ ಸಂಪರ್ಕ ಇದೆಯೇನವ ಅಂದೆ. ಇಲ್ಲ ಸರ್, ಇಲ್ಲ ಇಲ್ಲ. ಈಗ ಆಲ್ ಒಂದು 5-6 ತಿಂಗಳು ಆಯ್ತು ಸರ್ ನಾನು ಬ್ಲಾಕ್ ಲಿಸ್ಟ್ ಒಳಗೆ ಹಾಕಿ.
ಬಟ್ ಒಂದೊಂದ್ಸತಿ ಬೇರೆ ಬೇರೆ ಕಡೆಯಿಂದ ಫೋನ್ ಹಚ್ಚಿದಾಗ ನೀವು ಮಾತಾಡಿರೋ ಮಾತುಗಳು ಸರ್. ಆ ಮಾತುಗಳು ಈಗ ಕಾಡ್ತಾವೆ. ಈ ಕಾಡ್ತೇವೆ ಸರ್, ಬಾಳ ಹಿಂಸೆ ಅನಿಸ್ತಾ ಇದೆ. ವೇಷಕ್ಕಿಂತ ಹತ್ತ ಆಗ್ಬಿಟ್ಟಿತ್ತಲ್ಲ ನಮ್ ಜೀವನ, ನೆಮ್ಮದಿನೇ ಇಲ್ಲ ಸರ್ ನನಗ. ಅವನು ಮದುವೆ ಆಯ್ತಾ? ಇನ್ನೂ ಆಗಿಲ್ಲ ಸರ್. ಬಟ್ ಈಗಲೂ ಫೋನ್ ಮಾಡೋ ಪ್ರಯತ್ನ ಮಾಡ್ತಾನ? ಹಾ ಸರ್, ನಾನು ಕಳ್ಕೊಳಕ್ ಇಷ್ಟ ಇಲ್ಲಂತೆ. ಅದಕ್ಕೆ ನೀವ್ ಬ್ಲಾಕ್ ಮಾಡಿದ್ರು ಇನ್ನೊಬ್ರ ಕಡೆಯಿಂದ ಫೋನ್ ಹತ್ತಿಸ್ತೀನ. ಅವ್ರ ಮನೆಯವ್ರಿಗೆ ವಿಷಯ ಯಾಕೆ ಹೇಳಿಲ್ಲ ನೀನು? ಹಾ ಸರ್, ಅವ್ರ ಮನೆಯವ್ರಿಗೆ ಯಾಕೆ ಹೇಳಿಲ್ಲವ? ಅವ್ರ ಮನೆಯವ್ರ ನಂಬರ್ ಇಲ್ಲ ಸರ್ ನನ್ ಕಡೆ. ಅಲ್ಲ, ಅವ್ರ ಮನೆಗೂ ಹೋಗಿ ಹೇಳು. ಸರ್ ಅವ್ರ ಏನಂತ ಗೊತ್ತು, ಆತರ ಮಾತಾಡಿದ್ರ ನಾನು ಆಯ್ತು, ನನ್ ಜೀವನನೂ ಹಾಳಾಗ್ಲಿ, ನಿಂದು ಹಾಳಾಗ್ಲಿ, ಅಕ್ಕಿದು ಹಾಳಾಗ್ಲಿ, ಬಾ ಏನಾಗುತ್ತೋ ಆಗ್ಲಿ ಅಂದ್ರೆ ನಾವ್ ಹೋದ್ರುನು ನನ್ ಜೋಡಿ ಜೀವನ ಮಾಡುವಷ್ಟು ಇದು ಇಲ್ಲ ಸರ್ ಅವ್ರ ಮಾತಿನ ಇದ್ರಲ್ಲಿ. ಅಲ್ಲವ್ವ, ಈಗ ಅವ್ನ ಜೀವನ ಮಾಡೋದು ಬೇಡ, ಅವನೇ ಬಂದರೂ ನೀನು ಬೇಡ ಅನ್ಬೇಕು. ಇಂಥವ್ನ ಇಟ್ಕೊಂಡು ನೀನು ತುಂಬ ಜನ ನಿನ್ನ ಜೀವನ ಬಿಟ್ಬಿಡು. ಜೀವ ಉಳಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ, ಅಥವಾ ಈ ಜೀವನ ಉಳಿಸ್ಕೊಳ್ಳೋಕ್ಕೂ ಆಗಲ್ಲ. ಒಂದು ಹಂತದಲ್ಲಿ ನಿನ್ನ ಮಗುವಿನ ಜೀವನ ಬಲಿ ಕೊಡ್ತೀಯ ನೀನು. ಅರ್ಥ ಆಯ್ತಲ್ಲ? ಒಂದು ಅಲ್ಲಿಗೆ ಹೋಗಿ ಕೇಳೋದ್ರಿಂದ, ಯಾಕಂದ್ರೆ ಒಂದು ನನಗೆ ಅವನು ಸಿಗಲಿ ಅನ್ನೋ ಕಾರಣಕ್ಕೆ ಕೇಳಬೇಡ, ಇನ್ನೇ ಹೆಣ್ಮಕ್ಳು ಬದುಕು ಹಾಳಾಗೋದು ಬೇಡ ಅಂತ. ಅವ್ರು ಇನ್ನೊಂದ್ ಏನಂತಾರೆ ಗೊತ್ತಾ ಸರ್, ನಾನು ಎಷ್ಟೋ ಮಂದಿ ಜೋಡಿ ಮಾಡಿದೀನಿ, ಬಟ್ ಎಲ್ಲಾರನ್ನೂ ಉಳಿಸ್ಕೊಂಡೇ ಬಂದಿನಿ. ನಿನಗೆ ಯಾಕೆ ಫೋನ್ ಮಾಡ್ತೀನ, ನೀನ್ ಕಳ್ಕೊಬೇಡ್ದಂತಾನೆ ಫೋನ್ ಮಾಡ್ತೀನಲ್ಲ, ಇದನ್ನ ಯಾಕೆ ಹೇಳಿಲ್ಲ ಇಷ್ಟು ದಿನಾನು ಅಂತಂದ್ ನಾ ಕೇಳಿದೆ ಸರ್. ಎಲ್ಲ ನೀ ಹೇಳ್ಕೊತ ಕೂಡಕ್ಕಾಗುತ್ತೇನಂತಾರ. ಅಂದರೆ ತುಂಬ ಹೆಣ್ಮಕ್ಳ ಜೊತೆ ಸಂಬಂಧ ಇದೆ, ಅವ್ರನ್ನೆಲ್ಲ ಉಳಿಸ್ಕೊಳಕ ಏನು ಹಂಗೆಲ್ಲ ಉಳಿಸ್ಕೊಂಡ್ರೆ ನಾನು ಶ್ರೀಕೃಷ್ಣನ್ ಥರ 16,000 ಜನ ಕಟ್ಕೊಬೇಕಾಗುತ್ತೆ ಅಂತ. ಅವ್ರಿಗೆ ಏನ್ರ ಫೋನ್ ಮಾಡಿ ಮಾತಾಡ್ತೀನ ನಾನಿಲ್ಲ, ಇನ್ನೊಬ್ರ ಕಡೆಯಿಂದ ನಾನೇನು ಫೋನ್ ಯಾಕೆ ಹಚ್ತೀನಿ, ನೀನ್ ಕಳ್ಕೊಬಾರ್ದು ಅಂದ್ರೆ ಯಾವ ಉದ್ದೇಶದಾಗ ನಾನು ಉಳಿಸ್ಕೋಬೇಕಂತ ನೀವ್ ಇನ್ನ ಉದ್ದೇಶ ಇಟ್ಕೊಂಡಿರಂತ ನಾ ಕೇಳಿದೆ ಸರ್. ಆಯ್ತು, ಫೋನ್ ಹಚ್ಚೋದು, ಮಾತಾಡೋದು, 2 ಮಾತು ಮಾತಾಡೋದು, ಇಡೋದಂತ ಅವೆಲ್ಲ ನಮಗ್ ಬೇಕಾಗಿಲ್ಲ. ನಿಮ್ ಹತ್ರ 2 ಮಾತು ಮಾತಾಡಿ ಕಷ್ಟ ಸುಖ ಹಂಚ್ಕೊಂಡ್ರೆ ನಂದು ಏನು ಕಡಿಮೆ ಆಗಂಗಿಲ್ಲ, ಇನ್ನು ಜಾಸ್ತಿ ಆಗಿ ಹೋಗ್ಯದ ನಿನ್ ಜೋಡಿ. ನಾನು ಇಷ್ಟೆಲ್ಲ ಮಾಡಿದ್ ನೆನ್ಸ್ಕೊಂಡ್ರೆ ನಂಗೆ ನೆಮ್ಮದಿ ಇಲ್ಲ, ನನ್ ಜೀವನ ಇಡ್ಬೇಕಂತ ನಂಗೆ ಅನಿಸ್ತಾ ಇಲ್ಲ. ನಿಮ್ 2 ಮಾತು ಬೇಡ, ಹಚ್ಚಕ್ ಹೋಗ್ಬೇಡ್ರ ಅಂತ ಹೇಳಿದೀನಿ ಸರ್ ನಾನು. ಇಂಥವೆಲ್ಲ ಕಂಡಾಗ ಹುಗುದು ಮಕ್ಕೆ ಸೈಡಲ್ಲಿ ಇಡಬೇಕಾಗಿರೋದು, ನೋಡವ್ವ, ನೀನು 10ನೇ ಕ್ಲಾಸೇ ಓದಿರ್ಬೋದು, ಅದ್ರ ಒಂದು ಸಂಸ್ಕಾರದಲ್ಲಿ ಬೆಳೆದು ಬಂದಿದ್ದೀಯ ಅಂದಾಗ ನಿನ್ನ ತಪ್ಪಾಗಿ ತಿದ್ಕೊಳ್ಳೋಕೆ ಈಗಲಾದ್ರೂ ಒಂದು ಅವಕಾಶ ಇದೆ, ದಯವಿಟ್ಟು ತಿದ್ಕೊಳ್ಳೋ. ನೋಡು, ಇಲ್ಲಿ ಹೇಳ್ತೀನಮ್ಮ, ನೀನು ಅಲ್ಲಿ ಹೋಗು, ಅವ್ರ ಮನೆಯವ್ರಿಗೆ ಹೇಳು, ಮದುವೆ ನಿಲ್ಲಿಸು, ಅವ್ರನ್ನೆಲ್ಲ ಇದು ಮಾಡು. ನಾನು ಯಾಕೆ ಅದನ್ನು ಒತ್ತಾಯ ಮಾಡ್ತಿಲ್ಲ ಅಂದರೆ, ಈ ವಿಚಾರದಲ್ಲಿ ಅದನ್ನು ಪಾಪದ ಕೊಡ ತುಂಬೋದಿದೆ. ನೀನು ಪ್ರಯತ್ನ ಮಾಡಿದ್ರು ಮಾಡದೆ ಹೋದರೂ ಅದು ಅನುಭವಿಸುತ್ತೆ. ಆದರೆ ಇಲ್ಲಿ ನೀನು ಒಂದು ಮಗುವನ್ನು ಇಟ್ಕೊಂಡು ಜೀವನ ಮಾಡ್ತಿರ್ಬೇಕಾದ್ರೆ ಆ ಮಗುವಿಗೆ ನೋಡವ್ವ, ನೀನಿನ್ನೂ ವಯಸ್ಸಿದೆ, ಮನೆಯವ್ರಿಗೆ ಹೇಳು. ಅವ್ರು ನೋಡಲಿಲ್ಲ ಅಂದರೂ ಗೌರವಾನ್ವಿತವಾಗಿ ಭಗವಂತನ ಅನುಗ್ರಹ ಪಡೆದು ಎಲ್ಲೋ ಒಂದು ಕಡೆ ನಿಮ್ಮ ಹಿರಿಯ ಅಧಿಕಾರಿಗಳನ್ನೋ ಹಿರಿಯರನ್ನೋ ಹೇಗೋ ಒಂದು ನಡೆಯುತ್ತೆ. ಆದರೆ ಅದಕ್ಕೊಂದು ಪ್ರೋಸೆಸ್ ಇದೆ. ಅದನ್ನು ಅಂದರೆ ನಿನ್ನ ಮನೆಯವ್ರಿಗೆ ಗೊತ್ತಾಗಬೇಕು, ಅವ್ರ ಮನೆಯವ್ರಿಗೆ ಗೊತ್ತಾಗಬೇಕು, ಪರಸ್ಪರ ಒಬ್ರಿಗೊಬ್ರು ಮಾತಾಡ್ಕೊಳ್ಬೇಕು. ನೋಡವ್ವ, ಇದೇ ವಿಚಾರದಲ್ಲಿ ನೀನು ಇವನೇನು ಸಂಘರ್ಷ ಮಾಡ್ತಾ ಇದ್ದೀರಲ್ವ, ಅಥವಾ ಅಂಥ ಮನಸ್ಥಿತಿ ಅವನ ಜೊತೆ ಏನು ಸಂಬಂಧ ಬೆಳೆಸಿದೆಯಲ್ಲ, ಇದು ನಿನ್ನ ಮನೆಯವ್ರಿಗೂ ಚೆನ್ನಾಗಿ ಗೊತ್ತಿದ್ದು, ಅವ್ರ ಮನೆಯವ್ರಿಗೂ ಚೆನ್ನಾಗಿ ಗೊತ್ತಿದ್ದು, ಆಮೇಲೆ ಮೋಸ ಆಗಿದ್ದಿದ್ದು, ಹಿರಿಯರ ಹಸ್ತಕ್ಷೇಪ ಬಂದಿದ್ರೆ ಇದು ಬೇರೆ ಏನೋ ಆಗಿರ್ತಿತ್ತು, ಹೌದಲ್ಲ? ಇದಕ್ಕೇನೋ ಒಂದು ನ್ಯಾಯ ಅಥವಾ ಏನೋ ಒಂದು ಆಗಿರೋದು. ಬಟ್ ಇಲ್ಲಿ ಯಾರನ್ನು ಹೋಗಿ ಕೇಳೋ ಮುಖ ನೀನು ಉಳಿಸ್ಕೊಂಡಿಲ್ಲ. ಯಾಕಂದರೆ ಅವತ್ತು ಸಂಬಂಧ ಶುರುವಿನಲ್ಲಿ ಅಥವಾ ಸಂಬಂಧ ಅವತ್ತಿಗೆ ಎಲ್ಲವೂ ಚೆನ್ನಾಗಿದ್ದಾಗ ನೀವೇ ನಿರ್ಧಾರ ತಗೊಂಡು ಆಯಿತು, ಅದನ್ನೆಲ್ಲ ಸಹಾಯ ಅಂತ ಭಾವಿಸೋಣ. ಸಹಾಯ ಅಂತ ಭಾವಿಸೋದಾದರೆ ಇವನನ್ನು ಆಸೆ ಪಡಬಾರ್ದು. ಇವನನ್ನು ಆಸೆಗೋಸ್ಕರ ನಾನು ಅದನ್ನು ಕೊಟ್ಟೆ ಅನ್ನೋದಾದರೆ ಮೋಸ ಅನುಭವಿಸು. ಸಂಬಂಧ ಅಥವಾ ಏನೋ ಇವನ ಮೇಲೆ ಸ್ವಾರ್ಥ, ಇವನು ಸಿಗ್ತಾನೆ ಅಥವಾ ಇವನು ನನ್ನವನು ಇಂಥದ್ದೇನೋ ಇದ್ದಕ್ಕೆ ತಾನೇ ನೀನು ಸಹಾಯ ಮಾಡಿದೆ, ಹೌದಲ್ಲವಾ? ಅದನ್ನು ಅವತ್ತು ನೋಡಪ್ಪ, ನಾನಿವತ್ತು 3,000 ಕೊಡ್ತೀನಿ, ನೀನು ಮುಂದಿನ ತಿಂಗಳು ಕೊಟ್ಬಿಡ್ಬೇಕಪ್ಪ ಅಂದರೆ ಅದನ್ನು ವ್ಯವಹಾರ ಅಂದ್ಕೊಂಡು ಮಾಡಲಿಲ್ಲ, ನೀನು ಆಲ್ರೆಡಿ ಹೆಂಡತಿ ಅಂದ್ಕೊಂಡು ಭಾವಿಸಿ ಸಹಾಯ ಮಾಡಿದೆ, ಹೌದಲ್ಲ?
ಈ ಮಾಂಗಲ್ಯ ಅನ್ನೋದು ಇದೆಯಲ್ವಾ, ಅದು ಸಾಕ್ಷಾತ್ ಹೆಣ್ಣಿನ ಕೊರಳಲ್ಲಿ ಕುಳಿತುಕೊಳ್ಳುವ ಮಾತೆಯ ಏನು ಅದೊಂದು ಸ್ವರೂಪ, ಅದೊಂದು ಪ್ರತಿರೂಪ. ಸಾಕ್ಷಾತ್ ಸೃಷ್ಟಿಯಲ್ಲಿ ಒಂದು ಹೆಣ್ಣಿನ ಅಂಶ ಇದೆಯಲ್ಲ, ಆ ಹೆಣ್ಣನ್ನು ಕಾಯೋದು, ಆ ಹೆಣ್ಣನ್ನು ಎಲ್ಲ ಸಮಯದಲ್ಲೂ ಸಂಕಟಗಳಿಂದ ಕಾಪಾಡಿಕೊಂಡು ಬರೋ ಆ ಮಾತೆ ಅಂತ ಏನಿದ್ದಾಳೆ, ಸೃಷ್ಟಿಯ ಮೂಲ ಒಡತಿ, ಆಕೆಯ ಪ್ರತಿರೂಪ. ನೀವು ಅದನ್ನು ಈಗ ಬೇಕಾಬಿಟ್ಟಿ ಮಾಡ್ತಾ ಬಂದರೆ ಅದನ್ನು ಮೌಢ್ಯ ಅಂದ್ಕೊಳ್ಬೇಡ, ಮೂಢನಂಬಿಕೆ ಅಂದ್ಕೊಳ್ಬೇಡ. ನೀನು ಆ ವಿಚಾರದಲ್ಲಿ ನೀನು ಪರೀಕ್ಷೆ ಮಾಡು. ಇನ್ನೊಂದು ಯಾರ ಕೈಲೋ ಕಟ್ಟಿಸ್ಕೊಳ್ಳೋ ಚಿಕ್ಕ ತಪ್ಪು ಮಾಡು, ನೋಡು ನಿನ್ನ ಜೀವನವನ್ನು ನರಕ ಅನುಭವಿಸ್ತೀಯ. ಈಗೇನು ಅನುಭವಿಸ್ತಿದೆಯಲ್ಲ, ತಾಳಿ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ದೀರಾ? ಅದು ತಾಳಿ ಕಟ್ಟಿಸ್ಕೊಂಡಿಲ್ಲ, ಹೌದು. ಆದರೆ ನೀನು ಒಂದು ಹೆಂಡತಿ ಅನ್ನೋ ಸ್ಥಾನ ಇವತ್ತಿಗೂ, ಅಥವಾ ಇವತ್ತು ಸ್ವಲ್ಪ ಕೆಟ್ಟು ಹೋಗಿದೆ. ಅವತ್ತು ನಮ್ಮ ಹಿರಿಯರು ಮದುವೆ ಮನೆಯಲ್ಲೇ ಪರಸ್ಪರ ಗಂಡು ಹೆಣ್ಣು ಪರಸ್ಪರ ಮುಖ ನೋಡ್ಕೊಳ್ತಾ ಇದ್ರು, ಏನೇ ಮಾತಾಡದಿದ್ರು ಹಿರಿಯರ ಮುಂದೆ ಮಾತಾಡ್ತಾ ಇದ್ರು. ತಾಳಿ ಕಟ್ಟಿ ಆದಮೇಲೆ ಅವರಿಗೆ ಸ್ವಾತಂತ್ರ್ಯ ಸಿಗ್ತಾ ಇತ್ತು. ಇವತ್ತು ಯಾಕೆ ವಿಚ್ಛೇದನಗಳು, ಯಾಕೆ ಈ ಮಟ್ಟಿನ ರಾದ್ಧಾಂತಗಳು ಅಂದರೆ ಮದುವೆಗೆ ಮುಂಚೆನೇ ಇವರು ಬೇಕು ಬೇಡಗಳೆಲ್ಲವನ್ನು ತೀರಿಸ್ಕೊಂಡು ಮದುವೆ ಆದಮೇಲೆ ಅಲ್ಲಿ ಅನುಭವಿಸ್ಲಿಕ್ಕೂ ಏನೂ ಇರಲ್ಲ, ಎಲ್ಲ ಸಪ್ಪೆ ಎಲ್ಲ ಡಿಪ್ರೆಷನ್ಗೆ ಹೋಗಿ ಇಲ್ಲ ನಾವು ಈ ಸಂಬಂಧ ದೂರ ಮಾಡ್ಕೊಂಬಿಡೋಣ ಅಂತ ಎಲ್ಲ ಡೈವರ್ಸ್ ತಗೊಳ್ತಿದ್ದಾರೆ. ಈಗ ನಿನ್ನ ಬದುಕಲ್ಲಿ ಇವನಿಗೋಸ್ಕರ ಕೊರಗ್ತಾ ನಿನ್ನ ಜೀವನ ಹಾಳು ಮಾಡಿಕೊಳ್ಬೇಡ. ಅವನು ಬಳಸಿಕೊಳ್ಳಿಕ್ಕೆ ನೀನು ಪರಿಚಯ ಮಾಡಿಕೊಂಡವನೇ. ಅವನ ಸುಖ ಅಥವಾ ಅವನ ನಷ್ಟಗಳು, ಅವನ ಸೋಲುಗಳಲ್ಲಿ ನಿನ್ನನ್ನು ಬಳಸ್ಕೊಂಡು ಆ ನಷ್ಟಗಳನ್ನು ತುಂಬಿಕೊಳ್ಳಿಕ್ಕೆ ನಿನ್ನನ್ನು ಬಳಸಿಕೊಂಡಿದ್ದಾನೆ. ಆಯಿತು, ಯಾವ ಹಣವೂ ಶಾಶ್ವತವಲ್ಲ. ನಾವು ಇನ್ನೊಬ್ಬರು ಕಣ್ಣಲ್ಲಿ ಕಣ್ಣೀರು ಹಾಕಿಸಿ ಇನ್ನೊಬ್ಬರು ಜೀವನ ಹಾಳು ಮಾಡಿ, ನಾನು ಎಂಥ ಶ್ರೀಮಂತರು ಮನೆ ಹುಡುಗಿ ಮದುವೆ ಆದರೂ ಒಂದು ಮುಪ್ಪು ವಯಸ್ಸಾದ ಕಾಲ ಏನೋ ಒಂದು ಇರುತ್ತೆ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ನಾನು ಮೋಸ ಹೋದೆ, ನಾನು ಮೋಸಕ್ಕೊಳಗಾದೆ ಅಂತ ಅಳಬೇಡವ. ನೀನು ಮೋಸಕ್ಕೊಳಗಾಗಿಲ್ಲ, ನೀನು ನಂಬಿದ್ದೀಯ ಅಷ್ಟೇ. ಆ ನಂಬಿಕೆಗೆ ಎಂಥ ಅಯೋಗ್ಯರು ಯೋಗ್ಯರಲ್ಲ. ಆ ನಂಬಿಕೆಗೆ ದ್ರೋಹ ಮಾಡಿದ ಕಾರಣಕ್ಕಾಗಿ ಅವರ ಭವಿಷ್ಯದಲ್ಲಿ ಅವರು ಅದರ ನರಕವನ್ನು ಅನುಭವಿಸ್ಕೊಳ್ತಾರೆ. ಈಗ ನೀನು ತಂದೆ ತಾಯಿಗೆ ಗೊತ್ತಿಲ್ಲದೆ, ಮಗುವಿಗೆ ಗೊತ್ತಿಲ್ಲದೆ, ಅಥವಾ ಇಷ್ಟೆಲ್ಲ ಮುಂದುವರೆದ ಕಾರಣಕ್ಕಾಗಿ ಈ ಶಿಕ್ಷೆ ಅನುಭವಿಸ್ತಾ ಇದ್ದೀಯ. ನಿನಗೊಂದು ಕೆಲಸ ಇದೆ. ನೀನು ಇಲ್ಲೇನೋ ಇವನ ಜೊತೆ ಸಂಘರ್ಷ ಮಾಡಿಕೊಂಡು ಅದೊಂದು ದಿವಸ ನಾಳೆ ಬೆಳಕಿಗೆ ಬಂದು ಬೀದಿಗೆ ಬಂದು ಸುಮ್ಮನೆ ಯೋಚನೆ ಮಾಡು. ಇರೋ ಕೆಲಸ ಹೋಯ್ತು ಅಂದರೆ ನಿನ್ನ ಕತೆ ಏನಾಗಬೇಕು? ಇವತ್ತು ಅಷ್ಟೋ ಇಷ್ಟೋ ಯಾರೋ ಕರೆದು ಕಳಿಸ್ತಾರೆ ಅಂದ್ರೆ ನೀನು ದುಡ್ಕೊಳ್ತಾ ಇದೀಯ ಅಂತ. ಒಂದು ವಾರ ಮನೇಲಿ ಇದ್ದುಬಿಟ್ಟು ನಿನ್ನ ಸಂಬಂಧಿಕರು ಫೋನ್ ನಂಬರ್ನೆಲ್ಲ ಒಂದು ಬುಕ್ಕಿಗೆ ಬರ್ಕೊ, ಎಲ್ಲರಿಗೂ ಫೋನ್ ಮಾಡು. ಅಯ್ಯೋ ಚೀಟಿ ಕಟ್ಟಿಲ್ಲ, ಒಂದು 500 ರೂಪಾಯಿ ಕೊಡಿ. ಏನೋ ಮೊದಲನೇ ಸತಿ ಕೊಡ್ಬೋದು. ಇನ್ನೊಂದು ವಾರ ಹಂಗೆ ಫೋನ್ ಮಾಡು, ಫೋನೇ ಎತ್ತಲ್ಲ. ಹೌದಲ್ಲ? ನೀನು ದುಡಿತಾ ಇದೀಯಾ, ನಿನ್ನನ್ನು ನೀನು ದುಡ್ಕೊಳ್ತಾ ಇದೀಯಾ ಅಂತ ನಿನ್ನ ಇನ್ನೂ ಬೆಲೆ ಇದೆ. ಇಂಥ ಅಯೋಗ್ಯರನ್ನು ನಿನ್ನ ಬದುಕಲ್ಲಿ ಸಂಪರ್ಕದಲ್ಲೂ ಇಟ್ಕೊಳ್ಬೇಡ. ಒಂಟಿಯಾಗಿದ್ದರೂ ಪರವಾಗಿಲ್ಲ. ನಿನ್ನ ದೇಹವನ್ನು, ನಿನ್ನ ಹಣವನ್ನು, ನಿನ್ನ ಬದುಕನ್ನು ಈ ರೀತಿ ಬಳಸಿಕೊಂಡು ನಾನು ಸುಖ ಪಡ್ಕೊಂಡೆ, ನಾನು ಸಂತೋಷ ಪಡ್ಕೊಂಡೆ ಅಂತ ಅವನಿಗನ್ಸ್ಬೋದು. ಆದರೆ ಅದರ 10ರಷ್ಟು ದುಃಖವನ್ನು ಅವನು ಉಣ್ತಾನೆ. ಅವನ ಹೆಂಡತಿಯ ಮನೆಯ ಸಿರಿವಂತಿಕೆ ಅವನನ್ನು ಅವತ್ತು ಕಾಪಾಡಲಿಕ್ಕಾಗಲ್ಲ. ನಿನಗದ್ರ ಬಗ್ಗೆ ದುಃಖ ಬೇಡ. ನಿನ್ನ ತವ್ರ ಮನೆಗೆ ನಿಯತ್ತಾಗಿರು, ನಿನ್ನ ಮಗುವಿಗೆ ನಿಯತ್ತಾಗಿರು. ನಾಳೆ ದಿನ ನಿಮ್ಮ ಹಿರಿಯರನ್ನು ಸೇರಿಸಿ ಯಾವುದೋ ಒಂದು ಸಂಬಂಧ ಬಂತ, ಅಥವಾ ನಿನಗೆ ಯಾರೋ ಇಷ್ಟ ಆದ್ರೆ ಅದರದೇ ಆದ ಒಂದಷ್ಟು ರೀತಿ ನೀತಿಗಳಿದ್ದಾವೆ. ಆ ಮೂಲಕ ಒಬ್ಬರನ್ನ ಮದುವೆ ಆಗು, ಆ ಮೂಲಕ ಒಬ್ಬರನ್ನ ನಿನ್ನ ಬದುಕಿಗೆ ಸಂಗಾತಿಯನ್ನಾಗಿ ಮಾಡ್ಕೋ. ಅದನ್ನು ಬಿಟ್ಟು ನೀವೇ ಮಾತಾಡ್ಕೊಂಡು, ನೀವೇ ದೇಹ ಸಂಪರ್ಕ ಮಾಡ್ಕೊಂಡು, ನೀವೇ ಮೋಸಕ್ಕೊಳಗಾಗಿ ಇವತ್ತು ಬಂದು ಅಳ್ತಾ ಕೂತಿದೀಯಾ, ಇವತ್ತು ಬಂದು ದುಃಖ ಪಡ್ತಾ ಇದೀಯಾ. ನಿನ್ನ ದುಃಖವನ್ನು ಸಮಾಜದಲ್ಲಿ ಎಲ್ಲಿ ಹೇಳಿದ್ರು ಕೂಡ ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಾರೆ ಹೊರತು, ನೀನು ಯಾವ ನಂಬಿಕೆಯಿಂದ ಸಹಾಯ ಮಾಡ್ಲಿಕ್ಕೆ ಹೋದೆ ಅದನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ನಿನ್ನ ದುಃಖಕ್ಕೆ ಜೊತೆಯಾಗಿ ನಿಲ್ಲುವ ಜನಗಳು ಈ ಸಮಾಜದಲ್ಲಿ ಇದ್ದಾರೆ ಅಂತ ಅನ್ಸುತ್ತಾ ನಿನಗೆ?
ನಾನು ನಿನಗೊಬ್ಬ ಸ್ನೇಹಿತನಾಗಿ, ಅಣ್ಣನಾಗಿ, ತಮ್ಮನಾಗಿ, ಗುರುವಾಗಿ ನಾನು ಹೇಳ್ತಾ ಇದ್ದೀನಿ. ಈ ವಿಚಾರವನ್ನು ನೀನು ಇಲ್ಲಿಗೆ ಬಿಟ್ಟು, ಭಗವಂತ ನನಗೇನು ಮೋಸ ಆಗಿದೆಯೋ ಅಥವಾ ನಾನು ಇದರಿಂದ ಪಾಠ ಕಲಿಬೇಕೋ, ನಾನು ಇದನ್ನು ಪಾಠ ಅಂತ ಅಂದ್ಕೊಳ್ತೀನಿ. ಆದರೆ ಇಂಥ ನಮ್ಮಂಥವ್ರ ಬದುಕಲ್ಲಿ ಬಂದು ಹೀಗೆ ಮಾಡಿ ಅವ್ರು ಚೆನ್ನಾಗಿರ್ತಾರೆ ಅನ್ನೋದಾದರೆ ಮತ್ತು ಭಗವಂತ ನಂಬೋದ್ರಲ್ಲಿ ಏನು ಅರ್ಥವಿದೆ? ನೀನು ಇದ್ದೀಯಾ ಅನ್ನೋದಾದರೆ ನೀನು ನೋಡ್ಕೊ, ನಾನು ಇದಕ್ಕಿಂದ ಮೇಲೆ ಹೋಗೋದಿಲ್ಲ. ಅವನು ಆಗಾಗ ಬರೋದಂತೆ, ಮಾತಾಡಿಸೋದಂತೆ, ಫೋನ್ ಮಾಡೋದಂತೆ, ಅವಳ ಹೆಂಡತಿಗೂ ಮೋಸ ಆಗೋದು ಬೇಡ. ನಾನೀಗಾಗಲೇ ಮೋಸ ಹೋಗಿ ಪಾಠ ಕಲ್ತಿದ್ದೀನಿ. ನನಗೊಂದು ಮಗು ಇದೆ, ನಾನು ಮಗುವನ್ನು ನೋಡ್ಕೊಳ್ಳೋದೇ ನನಗಿರೋ ದೊಡ್ಡ ಕರ್ತವ್ಯ. ಎಂಥದ್ದು ನಿನ್ನ ಪಾಲಿಗೆ ಒಬ್ಬ ಗಂಡ ಅಂತ ಬಂದಿದ್ದ, ನಿನ್ನ ಪಾಲಿಗೆ ಒಂದು ಮಗು ಅಂತ ಆಗಿದೆ ಅಂದರೆ ಒಂದು ಹೆಣ್ಣಿಗೆ ಪೂರ್ಣ, ಆಕೆಯ ಬದುಕು ಪೂರ್ಣ ಆಗೋದೊಂದು ಸಂತಾನವಾದಾಗ, ಮಡ್ಲು ತುಂಬಿದಾಗ, ಹೌದಲ್ಲವಾ? ಅದಾಗಿದೆ. ಅದನ್ನು ಮೀರಿ ಇನ್ನೊಂದು ನನಗೆ ಜೀವನ ಸಂಗಾತಿ ಬೇಕು ಅಂತ ಅನ್ಸಿದ್ರೆ ಮಕ್ಕಳು ಚಿಕ್ಕವರಿದ್ದಾಗಲೇ ಅಲ್ಲ, ಈಗ ಹಂಗೆ ಹೇಳಲಿಕ್ಕೆ ಆಗಲ್ಲವ ಜೀವನದಲ್ಲಿ. ನನಗೆ ಒಂದು ಒಳ್ಳೆಯವರು ತುಂಬಾ ಇದ್ದಾರವ, ಇವನೊಬ್ಬನ ಕಾರಣಕ್ಕೆ ಜಗತ್ತೇ ಸರಿ ಇಲ್ಲ ಅಂತ ನಿರ್ಧಾರಕ್ಕೆ ಬರಬೇಡ. ಒಳ್ಳೆಯವರು ನನಗೆ ಇದು ಯಾವ್ದು ಬೇಡ ಸರ್, ಭಗವಂತನ ಧ್ಯಾನ ಮಾಡ್ತಾ ನನಗೆ ಈ ಒಂದ್ ತಪ್ಪು ಮಾಡಿದಕ್ಕೆ ಭಗವಂತ ನನಗೆ ಮೋಕ್ಷ ಕೊಡ್ತಾನೋ ಇಲ್ಲ ಅಂದ ಅದೇ ಒಂದು ಕುರುಬ ಸರ್. ನನಗೆ ಅದನ್ನ ಮೀರಿ, ಇದನ್ನೆಲ್ಲ ಮೀರಿ ನಾನು ಭಗವಂತನ ಹತ್ರ ಹೆಂಗ್ ಸೇರ್ಬೇಕಂತದ್ದು ಒಂದೇ ದಾರಿ ತೋರಿಸ್ರಿ ಸರ್. ನಂಗೆ ಸಾಕು, ನಂಗೆ ಯಾವ್ದು ಬೇಡ ಸರ್. ನನ್ನ ಮಗನಿಗೆ ಒಂದಂತ ನೋಡುವ, ಭಗವಂತನನ್ನ ಸ್ಮರಿಸೋದಕ್ಕೆ ನಮಗೆ ಹೊಸ ಹೊಸ ಕಾರಣ ಬೇಡ. ನನ್ನನ್ನು ಜೀವಂತವಾಗಿಟ್ಟಿದ್ದೀಯಾ, ನನಗೆ ಈ ಶ್ರೇಷ್ಠ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದೀಯಾ, ಜೊತೆಗೆ ಯಾರ ಹಂಗಿಗೂ ಬೀಳದೆ, ಯಾರ ಬಾಯಿಗೂ ಹೋಗದೆ ನನ್ನನ್ನು ನಾನು ದುಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಜಾಬ್ ಕೊಟ್ಟಿದ್ದೀಯಾ, ಸಂತಾನವನ್ನು ಕೊಟ್ಟಿದ್ದೀಯಾ, ಯಾರ ಸವಾಸಕ್ಕೂ ಹೋಗದೆ ನನ್ನ ಬದುಕನ್ನು ನಡೆಸಲಿಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲವನ್ನು ಭಗವಂತ ಮಾಡಿದ್ದಾನಲ್ವಾ? ನಂಗೆಲ್ಲ ಕೊಟ್ಟಿದ್ದಾನೆ ಸರ್. ನಾನು ಈ ಒಂದು ತಪ್ಪು ಮಾಡಿದ್ದೀನಲ್ಲ, ಹೇಳಕ್ ಬಂದೆ. ನೀನು ದೇವರನ್ನು ದೂಷಿಸ್ಲಿಕ್ಕೆ ಒಂದು ಕಾರಣವೂ ಇಲ್ಲ. ಯಾಕಂದ್ರೆ ಇಲ್ಲಿ ನೀನು ಮಾಡಿಕೊಂಡ ಸ್ವಯಂಕೃತ ಅಪರಾಧಗಳಿದ್ದಾವಲ್ಲ, ಅದಕ್ಕೆ ನೀನು ಒಂದಷ್ಟು ಶಿಕ್ಷೆ, ಅಪರಾಧ ಅಂದ್ರೆ ಶಿಕ್ಷೆ ಆಗ್ಲೇಬೇಕು. ನೀನೀಗ ಅದನ್ನ ಅನುಭವಿಸ್ತಾ ಇದೀಯ. ಇದರ ಮೇಲೂ ಇವನು ಒತ್ತಾಯ ಮಾಡ್ದ, ಇವನು ಕೇಳ್ದ, ಹೋಗ್ಲಿ ಅಂತ ನಾನು ಇವನ ಜೊತೆ ಸಂಪರ್ಕದಲ್ಲಿದ್ದೆ ಸರ್. ನೋಡಿ, ಅವನ ಬಾಯಲ್ಲೇ ಬಂದಿದೆ. ನಾನು ನಿಮಗೆ ಈಗಲೇ ಚಿಕ್ಕ 8 ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಅವನ ಬಾಯಲ್ಲೇ ಬಂದಿದೆ. ನಾನಿಂತ 100 ಹೆಣ್ಮಕ್ಳ ಜೊತೆ ಬಂದಿದ್ದೀನಿ, ಎಲ್ಲರನ್ನೂ ನಾನು ಮದುವೆ ಆಗ್ಲಿಕ್ಕಾಗಲ್ಲ ಅಂತ ಏನು ಅಹಂಕಾರದ ಮಾತು, ಸೊಕ್ಕಿನ ಮಾತು, ಕಾಮಾಂತುರವಾದ ಮಾತು ಬಂತಲ್ಲ, ಇದೇ ಬುದ್ಧಿ ಮುಂದೆಯೂ ಮುಂದುವರಿಯುತ್ತೆ. ಅವನ ದಾಂಪತ್ಯ ಸುಟ್ಟು ಭಸ್ಮವಾಗುವ ಹಂತಕ್ಕೆ ಹೋಗುತ್ತೆ. ಅವತ್ತು ಒಂದು ದಿವಸ ಆ ಕಡೆಯವರು ಯಾವುದೋ ಎನ್ಕ್ವೈರಿ ಅಂತ ಶುರುವಾದಾಗ ಮತ್ತೆ ನಿನ್ನ ನಂಬರ್ ಅಲ್ಲಿ ಸಿಗಾಕೊಳ್ಳೋದು ಬೇಡ. ನನ್ನ ಮಾತು ಕೇಳಿಸ್ತಲ್ಲ? ಅವತ್ತು ಆ ಹೆಣ್ಣಿನ ಕಡೆಯವರು ಇವನು ಯಾಕೆ ಹಿಂಗೆ ಕೆಟ್ಟ, ಇಲ್ಲಿ ಏನೇನು ನಡೀತಾ ಇದೆ ಅಂತ ಯಾವುದೋ ರೀತಿಯಲ್ಲಿ ಎನ್ಕ್ವೈರಿಗೆ ಬಂತು ಅಂದರೂ ಕೂಡ ಅಲ್ಲಿ ನಿನ್ನ ಜೊತೆ ಮಾತಾಡ್ತಾ ವಾಟ್ಸಪ್ನ ಮೇಲ್ಗಡೆನೆ ನಿನ್ನ ನಂಬರ್ ಇತ್ತು ಅಂದರೆ ನೀನೇ ಮೊದಲನೇಳಾದಲ್ಲ. ಅಂದರೆ ಅಪರಾಧಿ ನಂಬರ್ 1. ಅವನು ಮಾಡಿ ಕೆಟ್ಟ, ನೀನು ಜೊತೆ ಇದ್ದು ಕೆಟ್ಟೆ ಅನ್ನೋದಾಗೋದು ಬೇಡ ಅಲ್ಲ. ಇದನ್ನ ಇಲ್ಲಿಗೆ ಬಿಡು, ಪಾಠ ಅಂದ್ಕೋ. ಅವನ ಪಾಲಿನ ಶಿಕ್ಷೆ ಅದು ಕರ್ಮಕ್ಕೆ ಬಿಡು. ನೀನು ಅದನ್ನು ಕೊಡ್ಲಿಕ್ಕೂ ಹೋಗಬೇಡ. ಅದು ನಿನ್ನ ಕೈಲಿ ಈಗ ಸದ್ಯಕ್ಕೆ ಆಗೋದೂ ಇಲ್ಲ. ಮತ್ತೆ ಅವನ ಪಾಪ ಇನ್ನೂ ತುಂಬಿಲ್ಲ. ಅರ್ಥ ಆಯ್ತಲ್ಲ? ನಿನ್ನ ಸಂತಾನವನ್ನು ನೋಡಿಕೊಂಡು ನಿನ್ನ ಪಾಡಿಗೆ ನಿನ್ನ ಕೆಲಸ ಆಯಿತು, ನಿನ್ನ ತವ್ರ ಮನೆ ಆಯಿತು. ದುಃಖ ಪಡ್ಲಿಕ್ಕೆ ಏನು ದೇಶ ಮುಳುಗೋಗಿಲ್ಲ, ಪ್ರಪಂಚ ಹಾಳಾಗಿಲ್ಲ, ಬ್ರಹ್ಮಾಂಡ ಕುಸಿದೋಗಿಲ್ಲ. ಇನ್ನೂ ಪ್ರಾಣ ಅನ್ನೋದು ನಿನ್ನ ದೇಹದೊಳಗಡೆನೇ ಇದೆ, ಉಸಿರಾಡ್ತಾ ಇದೀಯ. ನೀನು ಮನಸ್ಸು ಮಾಡಿದ್ರೆ ಈ ಜಗತ್ತಲ್ಲಿ ಮದರ್ ತೆರೇಸಾ ಆಗ್ಬೋದು, ಸಾಲು ಮರದ ತಿಮ್ಮಕ್ಕ ಆಗ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗ್ಬೋದು, ಅಥವಾ ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಹೆಂಡತಿಯ ಹಾಗೆ ಸುಧಾಮೂರ್ತಿ ಹಾಗೆ ಶ್ರೇಷ್ಠರಾಗಬಹುದು. ಈ ಮನುಷ್ಯ ಜನ್ಮ ಇದ್ದರೆ ಶ್ರೇಷ್ಠರಾಗ್ಲಿಕ್ಕೆ ಅನೇಕ ಮಾರ್ಗಗಳಿದ್ದಾವೆ. ನೀನಿಂಥ ನೀಚರಿಗೋಸ್ಕರ ನಿನ್ನ ಬದುಕನ್ನು ದುಃಖಪಟ್ಟು ನೇಣಾಯ್ಕೊಂಡು ವಿಷ ಕುಡಿದು ಒಂದೇ ಸಾರಿ ಸತ್ತು ಹೋದರೆ ಈ ಚಿಂತೆ ಅನ್ನೋದು ಪ್ರತಿದಿನ ಸಾಯಿಸುತ್ತೆ, ನರಳಿ ಸಾಯಿಸುತ್ತೆ. ಬಿಡು ಇದನ್ನ. ಅವನ ಪಾಲಿನ ಕರ್ಮ ಅವನು ತಿನ್ಲಿ. ಆದರೆ ನಿನ್ನ ಮೂಲಕ ನೀನು ಜಗತ್ತಿಗೆ ಸಾರಿ ಹೇಳು,
ಜಗತ್ತಿಗೆ ಹೇಳು, ನನ್ನ ಹಾಗೆ ಯಾವ ಹೆಣ್ಣುಮಕ್ಕಳು ಮದುವೆಗೆ ಮುಂಚೆ ದೇಹವನ್ನು ಅರ್ಪಿಸ್ಕೊಳ್ಬೇಡಿ. ಇವತ್ತು ಅವನು ಬಿಟ್ಟು ಹೋಗಿದ್ದು ತೊಂದರೆಯಲ್ಲ, ನಾನು ಎಷ್ಟು ಮುಂದುವರೆದು ನನ್ನ ದೇಹ, ನನ್ನ ಆತ್ಮ, ನನ್ನ ಮನಸ್ಸನ್ನು ಅಶುದ್ಧಿ ಮಾಡ್ಕೊಂಡು ಬಿಟ್ಟೆ ಅಂತ ನಿನಗೆ ದುಃಖ ಆಗ್ತಾ ಇದೆ, ಹೌದಲ್ಲ? ಹಾಂ ಸರ್. ಪಶ್ಚಾತ್ತಾಪ, ಸಿಟ್ಟು ಅವನ ಬಗ್ಗೆ ಅಲ್ಲ, ನಿನಗೆ ನಿನ್ನ ಬಗ್ಗೆ. ಹಾಂ ಸರ್. ಅದೇ ಮನಸ್ಸು, ಅದೇ ದೇಹ, ಅದೇ ನಿನ್ನ ಆತ್ಮವನ್ನು ಶುದ್ಧೀಕರಿಸಲಿಕ್ಕೆ ಇನ್ನೂ ದಾರಿಗಳಿದ್ದಾವೆ. ನೀನೇ ನಿನ್ನ ಬಾಯಲ್ಲಿ ಹೇಳಿದೆ, ಭಗವಂತನ ಧ್ಯಾನ ಮಾಡ್ತಾ, ಜ್ಞಾನದ ಮಾತುಗಳನ್ನು ಕೇಳ್ತಾ, ಆಶ್ರಮ, ಗುರು ಹಿರಿಯರು, ಸಮಾಜದ ತುಂಬ ಅದ್ಭುತವಾಗಿದೆ. ಇಂಥ ಕೀಟಾಣುಗಳು ಅಲ್ಲಲ್ಲಿ ಇರ್ತವೆ. ಅರ್ಥ ಆಯ್ತಲ್ಲ? ಯಾಕಂದ್ರೆ ನೋಡವ, ರಸ್ತೆ ಅಂದರೆ ಹಂಪುಗಳಿರ್ತವೆ, ಆದರೆ ಹಂಪುಗಳೇ ರಸ್ತೆಗಳಲ್ಲ. ರಸ್ತೆಗಳೊಳಗೆ ಒಂದೊಂದು ಹಂಪು ಅಲ್ಲಲ್ಲಿ ಬರ್ತವೆ. ಆ ಹಂಪುಗಳು ಬಂದಾಗ ನಾವು ಎಚ್ಚರವಾಗಿರ್ಬೇಕೆ ಹೊರತು ಹಂಪುಗಳು ಯಾಕೆ ಹಾಕಿದ್ದಾರೆ ಅಂತ ನಾವು ಜಗಳ ಕಾಯಂಗಿಲ್ಲ. ಹಂಪ ಹಾಕಿರ್ತಾರೆ, ಅದು ನಮ್ಮ ಕೈಲಿ ಇಲ್ಲ. ಆದರೆ ಆ ಹಂಪುಗಳು ಬಂದಾಗ ನಾವು ಎಚ್ಚರವಾಗಿರಬೇಕು. ಇಂಥ ನೀಚರು, ಇಂಥವರು ಮುಖವಾಡಗಳು ಹಾಕ್ಕೊಂಡು ನಿಮ್ಮನ್ನು ನಂಬಿಸಿ, ನಿಮಗೆ ನಾನು ಉಪಕಾರ ಮಾಡಿಬಿಡ್ತೀನಿ ಅಥವಾ ನಾನು ನಿಮಗೆ ದೊಡ್ಡದಾಗಿ ಜೀವನ ಪೂರ್ತಿ ಇದ್ದುಬಿಡ್ತೀನಿ, ಹೀಗೆ ಭರವಸೆಯ ಬಣ್ಣದ ಮಾತುಗಳಾಡ್ತಾ ಹತ್ರ ಬರ್ತಾರೆ. ನಿನ್ನ ಬುದ್ಧಿ ಇರಬೇಕವಾಗ. ನಾನಿದ್ದೀನಿ ತಾಯಿ, ನಾನು ಮಾತಾಡ್ತೀನಿ, ನೀನು ನಿನ್ನ ಮದುವೆ, ನಿನ್ನ ನಾಳೆಯ ಏನೇ ವಿಚಾರ ಇದ್ದರೂ ಫೋನ್ ಮಾಡು, ಮಾತಾಡು. ಇಲ್ಲಿ ಮಾತಾಡಿ ಒಂದು ನಿರ್ಧಾರಕ್ಕೆ ಬಾ. ದಯವಿಟ್ಟು ಹೇಳ್ತೀನಿ, ನಿನ್ನ ಸ್ಯಾಲ್ರಿ 10,000 ಇದೆಯೋ 20 ಇದೆಯೋ, ನಾಳೆ 20 ಲಕ್ಷ ಆಗುತ್ತೋ, ಹಣ ಜಾಸ್ತಿ ಆದ ಮಾತ್ರಕ್ಕೆ ನಾನು ಈ ಜಗತ್ತಲ್ಲಿ ತೆಗೆದುಕೊಳ್ಳೋ ನಾನು ಒಬ್ಬಳೇ ಎಲ್ಲವನ್ನು ಮಾಡಬಲ್ಲೇನೋ ಅಹಂಕಾರ ಬರಬಾರ್ದು. ಅರ್ಥ ಆಯ್ತಲ್ಲ? ಇವನನ್ನ ಒದ್ದು ಸೈಡಲ್ಲಿ ಇಡು. ಫೋನು ಮೆಸೇಜ್ ಮಾಡೋದು, ಅವನಿಗೆ ನೀನು ಯಾಕೆ ಅವನನ್ನು ದೂರ ಇಟ್ಟಿದ್ದೀಯ ಅಂತ ಕಾರಣ ಕೊಡೋಕೆ ಫೋನ್ ಮಾಡೋದು. ಕಾರಣ ಕೊಡೋಕೆ ಆತ ಏನು ಹೆತ್ತು ತಂದೆ ತಾಯಿ ಅಲ್ಲ, ಅಥವಾ ಅಂಥ ಯೋಗ್ಯ ಗೆಳೆಯನೂ ಅಲ್ಲ. ಹಾಗಾಗಿ ನಿಮ್ಮಂಥ ಹೆಣ್ಣು ಮಕ್ಕಳ ಬದುಕಲ್ಲಿ ಹೌದು ನಿಮ್ಮದು ಇಲ್ಲಿ 1000 ತಪ್ಪಿದೆ, ಆದರೆ ನಿಮ್ಮ ಪರಿಸ್ಥಿತಿಗಳನ್ನು ದುರುಪಯೋಗ ಮಾಡಿಕೊಂಡು ಅವರ ಸುಖಗಳನ್ನು ತೀರಿಸಿಕೊಂಡ ಇಂಥವರಿಗೆ ಇಹಾಲೋಕ ಪರಲೋಕ ಎಲ್ಲ ಕಡೆಯೂ ನರಕ ಕಾದಿದೆ. ಈಗ ಅವರಿಗೆ ಅದು ಗೊತ್ತಾಗದೇ ಇರ್ಬೋದು. ಈತನ ಮೂಲಕ ಈ ಬುದ್ಧಿಯನ್ನು ತೋರಿಸೋ ಎಲ್ಲ ಪುರುಷರದ್ದು ಅದೇ ದುಃಖದ ಹಾದಿನೇ. ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಆದರೆ ಹೆಣ್ಣುಮಕ್ಕಳು ಎಚ್ಚರವಾಗಿರೋದನ್ನು ಕಲಿಬೇಕು. ಮಗುವಾಗಿರಲಿ, ಗಂಡ ಸತ್ತಿರಲಿ, ಅಥವಾ 1000 ಇರಲವ, ನಂದು ಇವತ್ತು ಸುಮ್ಮನೆ ನಾನು ನೇರವಾಗಿ ಹೇಳ್ತೀನಿ, ಹಳ್ಳಿ ಕಡೆ ಬಯಲು ಶೌಚಾಲಯ ಅಂತ ಇದೆ, ಅಥವಾ ಅವರು ಬಾತ್ರೂಮ್ ಕಟ್ಸ್ಕೊಂಡಿರೋಲ್ಲ, ಹಳ್ಳಿ ಕಡೆ ಬಯಲಲ್ಲೇ ಶೌಚಾಲಯಕ್ಕೆ ಹೋಗೋದು ರೂಢಿ, ಹೌದಲ್ಲ? ನಾನು ಸುಮ್ಮನೆ ಗಮನಿಸಿದ್ದೀನಿ, ಹಳ್ಳಿ ಕಡೆ, ನಾವು ಹಳ್ಳಿಲಿ ಬೆಳೆದಿರೋದು. ಒಂದು ಅಜ್ಜಿ ಏನು ರೀಸರ್ಚ್ ಮಾಡಲಿಕ್ಕೆ ಹೊರಗಡೆ ಹೋದ್ರು, ಯಾರಾದರೂ ಹೋದ್ರ ಅಂತ 1000 ಸರಿ ನೋಡಿ ಅವರು ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಮುಂದಾಗ್ತಾರೆ. ಅಂದರೆ ಒಂದು ಅಜ್ಜಿ ಮಕ್ಕಳಾಗಿದೆ, ಮೊಮ್ಮಕ್ಕಳಾಗಿದೆ, ಎಲ್ಲ ಸುಖವನ್ನು ಅನುಭವಿಸಿ ಆಗಿದೆ, ಬಿಡು ನನ್ನ ಯಾರು ನೋಡ್ತಾರೆ ಅಂದುಕೊಂಡು ಹೇಗೆ ಬೇಕಾಗಿ ವರ್ತಿಸ್ಬೋದು. ಆಗಲೂ ಅವರು ತಮ್ಮ ದೇಹದ ಬಗ್ಗೆ, ತಮ್ಮ ಆ ಮಡಿಯುವಂತಿಕೆಯ ಬಗ್ಗೆ, ಅಥವಾ ತಮ್ಮ ಮರ್ಯಾದೆ ಬಗ್ಗೆ ಗಮನ ವಹಿಸ್ತಾರೆ. ಅಂದರೆ ಒಂದು ಸಾಯೋಗಳಿಗೆ ಬಂದರೂ ಆ ದೇಹಕ್ಕೊಂದು ಸಂಸ್ಕಾರ ಅಂತ ಇರುತ್ತಲ್ಲವ. ಅಂದ ಮಾತ್ರಕ್ಕೆ ನಿನ್ನ ಗಂಡ ಇಲ್ಲ ಅಂದ ಮಾತ್ರಕ್ಕೆ ನಿನ್ನ ದೇಹ ಏನು ಯಾರು ಬೇಕಾದರೂ ಕೆಟ್ಟ ದೃಷ್ಟಿಯಲ್ಲಿ ನೋಡಲಿಕ್ಕೆ, ಬಳಸ್ಕೊಳ್ಳಿಕ್ಕೆ ಅದೇನು ಬೇರೆ ಏನಾದರೂ ಕೆಟ್ಟದ್ದ? ಇಲ್ಲ. ನಿನ್ನ ದೇಹಕ್ಕೆ ಅದೇ ಬೆಲೆ ಇದೆ, ನಿನ್ನ ಆತ್ಮಕ್ಕೆ, ನಿನ್ನ ಮನಸ್ಸಿಗೆ ಅದೇ ಬೆಲೆ ಇದೆ. ಸರ್, ವಿಚಾರ ಮಾಡಿ 1 ವಾರ ಆಯ್ತು ಸರ್, ನಿದ್ದೆನೇ ಬರ್ತಾ ಇಲ್ಲ, ಏನಿಲ್ಲ. ಇರ್ಲವ, ನೀನು ಮನಸ್ಸಿಗೆ ತಂದುಕೋ, ಅವನು ನನ್ನ ಮಗಳ ಅಥವಾ ನನ್ನ ಮಗುವಿನ ಪಾಲಿಗೆ ವಿಷ. ಅದನ್ನು ನಾನು ಈಗಲೇ ದೂರ ಮಾಡ್ಕೊಳ್ಳದೆ ಹೋದರೆ ಮುಂದೊಂದು ದಿವಸ ಅವನ ಹೆಂಡತಿ ಗೊತ್ತಾಗಿ ಅವಳು ಬಂದು ಜುಟ್ಟಿಡ್ಕೊಂಡು ಆಚೆಗೆ ಹೇಳ್ಕೊಂಡು ಬಂದರೆ ಏನು ಮಾಡ್ತೀಯ? ಅವಳಿಗೆ ಅಧಿಕಾರ ಇದೆ ಜುಟ್ಟಿಡಿಯೋಕೆ, ನಿನಗಿಲ್ಲ, ಹೌದಲ್ಲ? ನಾನು ಹೇಳ್ತೀನಿ, ಈಗ ನೀನಾಗೆ ಇದನ್ನು ಬಿಟ್ಟು ನೀನು ನೆಮ್ಮದಿಯಾಗಿ ಬದುಕ್ತೀಯ? ಇಲ್ಲ, ಅವನ ಮೇಲೆ ಯಾಕೋ ಪ್ರೀತಿ ಇದೆ, ಅವನು ಏನು ಮಾಡಿದ್ರು ಇದೆಲ್ಲ ಹೇಳ್ಕೊಂಡು ಮುಂದುವರಿದ್ರೆ ನೀನು ತವ್ರ ಮನೇನೂ ಕಳ್ಕೊಳ್ತೀಯ. ಬರೀ ನನಗೆ ಕೆಲಸ ಇದೆ ಬಿಡು, ನಾನು ಏನು ಮಾಡಿದ್ರು ನಡೆಯುತ್ತೆ, ನನಗೆ ಯಾರು ಬೇಡ, ಇಲ್ಲವ, ಹಿಂಗಂದವರೆಲ್ಲ ಹೋಗ್ಬಿಟ್ರು, ಹೌದಲ್ಲ?
ನೀನು ಮದುವೆ ಮಾಡ್ಲಿಕ್ಕೆ ನಿನ್ನ ಮನೇಲಿ ಕೋಟಿ ಕೋಟಿ ಇರ್ಬೋದು, ಚಪ್ರ ಹಾಕ್ಲಿಕ್ಕೆ ಅಥವಾ ನಿನ್ನ ಸತ್ತಾಗಿ ಎತ್ಕೊಂಡು ಹೋಗ್ಲಿಕ್ಕೆ ನಿಮ್ಮವರು ಅಂತ ಬೇಕಲ್ಲ. ಹಾಂ ಸರ್. ಅದಕ್ಕೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ. ದುಡ್ಡು ಕೊಟ್ಟರು ಅದನ್ನು ಆ ಶುದ್ಧ ಭಾವನೆಯಿಂದ ಮಾಡೋರಿಲ್ಲ. ಹಾಗಾಗಿ ನಿನಗೆ ನಿದ್ದೆ ಬರ್ತಿಲ್ವಾ, ನಿನಗೆ ಊಟ ಸೇರ್ತಿಲ್ವಾ, ಈ ಹಾಳಾಗೋ ನೀನು ಬದುಕು. ಇಲ್ಲಪ್ಪ, ಮನೆ ದೇವರಿದ್ದಾನೆ, ಗಂಡ ತೀರು ಹೋದಾಗಲೇ ನಾನು ಡಿಪ್ರೆಷನ್ಗೆ ಹೋಗಿ ಸತ್ತಿಲ್ಲ. ಇವನು ಯಾವನು ನೀಚ ಕೈ ಕೊಟ್ಟ. ಒಂದೇ ಜಾಗದಲ್ಲಿ ಕೆಲಸ ಮಾಡ್ತೀರಾ, ನಗ್ನಗ್ತಾ ಓಡಾಡು. ಹೇ, ನನ್ನ ಮಗಳಿದ್ದಾಳೆ, ನನಗೆ ತಂದೆ ತಾಯಿ ಇದ್ದಾರೆ, ನನಗೆ ನಗಲಿಕ್ಕೆ 1000 ಕಾರಣ ಇದ್ದಾವೆ. ನಿನ್ನಂಥ ನೀಚನಿಗೋಸ್ಕರ ನಾನು ಅಳ್ಕೊಂಡು ನಿನ್ನ ಹಿಂದೆ ಬಂದು ಅಯ್ಯೋ ನನ್ನ ಮದುವೆ ಆಗಪ್ಪ, ಅಯ್ಯೋ ನನಗೆ ನೀನು ಇವತ್ತು ನಗ್ತಾ ಇದೆಯಲ್ವಾ, ಆಯಿತು, ಭಗವಂತ ನೀನು ಚೆನ್ನಾಗಿಟ್ಟಿರಲಿ. ನನಗೆ ನಿನ್ನ ಹತ್ರ ಬಂದು ನೀನು ಹೇಳ್ದಂಗೆ ಕೇಳಿ ಇಟ್ಕೊಳ್ಳೋ ಹೆಣ್ಣಾಗಿ ಬದುಕೋದಕ್ಕೆ ನನಗಿಷ್ಟ ಇಲ್ಲ. 3 ದಿನ ಬದುಕಿದ್ರು ನಿಯತ್ತಾಗಿ ಗೌರವಾನ್ವಿತವಾಗಿ ಬದುಕೋಗ್ತೀನಿ. ಇಷ್ಟು ದಿನ ಕೆಟ್ಟ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇನ್ನು ಮುಂದಾದರೂ ನಾನು ಗೌರವಾನ್ವಿತವಾಗಿ ಬದುಕ್ತೀನಿ. ಇದು ಯಾವುದು ಬಾಯಿಲೆ ಹೇಳಬೇಡ. ಇಲ್ಲ ಸರ್, ಇದೇ ಮಾತು ಹೇಳಿದೀನಿ ಸರ್ ನಾನು ಅವನಿಗೆ. ಇದೇ ಮಾತು ಹೇಳಿದೀನಿ ಸರ್ ನಾನು ಅವನಿಗೆ. ಅವನಿಗೆ ಹೇಳಿದ್ನಲ್ಲ, ನಗ್ನಗ್ತಾನೆ ಓಡಾಡು, ಏನೂ ಇಲ್ಲ. ನಿನ್ನ ಆಫೀಸಲ್ಲಿರೋ ಸ್ಟಾಫ್ಗಳ ಜೊತೆ ಖುಷಿಯಿಂದ ಮಾತಾಡು, ಚೆನ್ನಾಗಿರೋ ಬಟ್ಟೆ ಇಕ್ಕೋ. ಅರ್ಥ ಆಯ್ತಲ್ಲ? ನೀನು ಡಿಪ್ರೆಷನ್ನಲ್ಲಿ ಇದ್ದೀನಿ, ನೀನು ಇದರಲ್ಲಿ ಏನು ನಂಗೆ ನೋವಲ್ಲಿದ್ದೀನಿ, ಇದೆಲ್ಲ ಅಂದ್ಕೊಳ್ಳೋದು ಬಿಡು. ಅಂದುಕೋ. ಹೇಗೆ ಅಂದುಕೋ? ಇಲ್ಲ, ನಾನು ಇವರೆಲ್ಲರ ಮುಂದೆ ಬೆಳೆದು ತೋರಿಸ್ಬೇಕು ಅಂತ ನಾನೇನು ಕೋಟಿ ರೂಪಾಯಿ ಮಾಡಬೇಕಾಗಿಲ್ಲ. ನನ್ನ ನಗು, ನನ್ನ ಸಂತೋಷ ಅವರಿಗೆ ಚೆನ್ನಾಗಿ ದುಃಖ ಕೊಡುತ್ತೆ. ಯಾಕಂದರೆ ನಿನ್ನನ್ನು ದುಃಖದಲ್ಲೇ ನಿನ್ನನ್ನು ಅಳಿಸಬೇಕು ಅನ್ನೋದು ಅವ್ರ ಗುರಿ ಆದರೆ, ಅಳಿಸಬೇಕು ಅನ್ನೋರ ಮುಂದೆ ನಕ್ಕು ತೋರಿಸ್ತೀನಿ ಅನ್ನೋದು ನಿನ್ನ ಗುರಿ ಆಗಬೇಕು. ₹1 ಕೂಡಿಟ್ಕೊಂಡು ಆಪತ್ತು ಕಾಲ ಅಂತ ಇರ್ತವೆ, ಸುಮ್ಮನೆ ದುಡ್ಡಿದೆ ಅಂತ ಕೊಟ್ಕೊಂಡು ಕೂತ್ಕೊಳ್ಳೋದಲ್ಲ. ನೀನು ಕೋಟಿ ಕೂಡಿಟ್ರು ಕೂಡ ಒಂದು ದೊಡ್ಡ ಕಾಯಿಲೆ ಬಂದರೆ ಎಲ್ಲವೂ ಒಂದೇ ಸಾರಿ ಹೋಯ್ತತೆ, ಹೌದಲ್ಲ? ನಿಜ ತಾನೆ? ಇಂಥವ್ರ ಮನೆಗೆ ನಿಯತ್ತಾಗಿರು. ನಿಮ್ಮ ತಂಗಿದೇರ್ದು ಎಲ್ಲ ಬದುಕಿದೆಯಲ್ಲ, ಅದು ನಡುವೆಯೂ ನಿನ್ನನ್ನು ತಂದು ಮತ್ತೆ ಮನೇಲಿ ಚೆನ್ನಾಗಿ ಗೌರವದಿಂದ ನೋಡ್ಕೊಳ್ತಾರೆ ಅಂದರೆ ನೀನು ಹೆಂಗಿರ್ಬೇಕವ? ಇವೆಲ್ಲ ಕ್ಷಣಿಕ ಸುಖಗಳು. ಮದುವೆ ಆಗಬೇಕಾ? ಗೌರವಾನ್ವಿತವಾಗಿ ಹಾಗೂ. ತಂದೆ ತಾಯಿ ಒಪ್ಪಲಿಲ್ವಾ? ಆ ಹುಡುಗನ ತಂದೆ ತಾಯಿ ಎಲ್ಲ ಒಪ್ಪಿ ಮದುವೆ ಆರಿಸಿ, ಯಾರು ಮದುವೆ ಆದರೂ ಆಗದೆ ಹೋದರೂ ನಿನ್ನ ಮಗುನ ಸಾಕಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಭಗವಂತ ಕೆಲಸ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ನೀನು ಹಾಳು ಮಾಡ್ಕೊಳ್ಳಿಕ್ಕೆ ಹೋದ್ರೆ ಅದು ಭಗವಂತನ ತಪ್ಪಲ್ಲ. ಇಲ್ಲ ಸರ್. ಇವನ್ ಸವಾಸ ಬಿಟ್ಟು ನಿಯತ್ತಾಗಿ ನಿನ್ನ ಪಾಡಿಗೆ ನಿನ್ನ ಜೀವನ ಮಾಡು. ಆಗ ಕರೆ ಮಾಡಿ ಮಾತನಾಡು. ಇವನ ಕರೆ ಬಂದರೂ ಮಾತಾಡಬಾರ್ದು, ಎದುರುಗಡೆ ಸಿಕ್ಕರೂ ಮಾತಾಡಬಾರ್ದು. ಇವನಿಂದ ಈಗ ನೀನು ಬಿಡುಗಡೆ ಆಗದೆ ಹೋದರೆ ಮುಂದೊಂದು ದಿವಸ ಮಕ್ಕಳಿಗೋಸ್ಕರ ಬಿಡುಗಡೆ ಆಗ್ಲಿಕ್ಕೆ ಹೋಗ್ತೀಯ, ಆದರೆ ಬಿಡುಗಡೆಗೆ ಅವಕಾಶ ಇರಲ್ಲ. ಇದನ್ನು ಮಾತ್ರ ತಲೆಯಲ್ಲಿಟ್ಕೋ. ಈಗ ನೀನು ಬಿಡುಗಡೆ ಆಗಲೇಬೇಕು. ಪರವಾಗಿಲ್ಲ, 2 ದಿವಸ ಅಳು ಬರ್ಬೋದು, ನಿದ್ದೆ ಇಲ್ದಂಗೆ ಆಗ್ಬೋದು, ಆದರೆ ನಿನ್ನ ಮನೆ ದೇವರನ್ನು ನಂಬು, ಕೃಷ್ಣನನ್ನು ನಂಬು. ಕೃಷ್ಣ, ರಾಧೆಯರು, ಗೋಪಿಕಾ ಸ್ತ್ರೀಯರು ಕೃಷ್ಣ ನನಗೆ ಸಿಗಲ್ಲ ಅಂತ ಗೊತ್ತಿದ್ರು ಕೃಷ್ಣನೇ ನನ್ನ ಗಂಡ ಅಂದ್ಕೊಂಡಿದ್ದವರು, ಅವರಿಗೂ ಭಗವಂತನ ಸನ್ನಿಧಾನ ಸಿಗುತ್ತು. ಜನರು ನನಗಾಗ್ತಿಲ್ಲ ಅಂದಾಗ ಜನಾರ್ದನನ್ನ ನಂಬೇಕು ನಾವು, ಹೌದಲ್ಲ? ಈ ಜನರ ಮಧ್ಯೆ ಇರೋದು ಒಂದಷ್ಟು ವರ್ಷ. ಅಂತಿಮವಾಗಿ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಜನಾರ್ದನನ ಭಗವಂತನ ಬಳಿನೇ ಇದ್ದೆ, ಇಲ್ಲಿ ಮುಗಿಸಿ ಮತ್ತೆ ಅಲ್ಲಿಗೆ ಹೋಗ್ತೀನಿ. ಅದೇ ಶಾಶ್ವತವಾದ ಮೇಲೆ ಇದೆ ನಮ್ಮ ಮನೆ, ಎಲ್ಲಿರುವುದು ಸುಮ್ಮನೆ. ಈ ಸುಮ್ಮನೆ ಎದ್ದು ಹೋಗ್ಲಿಕ್ಕೆ ಬಂದಿರೋ 2 ದಿನದಲ್ಲಿ ಮಾದರಿಯಾಗಿ ಬದುಕಬೇಕೆ ಹೊರತು ಹೀಗೆ ನಾವು ಅವನು ಬೇಕು ಇವನು ಬೇಡ, ಅರೇ ಎಲ್ಲರೂ ಸ್ವಾರ್ಥಕ್ಕೆ ಅವ್ರವ್ರಿಗೆ ಬೇಕಾದಂಗೆ ಮಾಡ್ತಾರೆ ಅನ್ನೋದಾದ್ರೆ ನೀನ್ ಯಾಕೆ ಅವ್ರ ಸ್ವಾರ್ಥಕ್ಕೆ ಬಲಿಯಾಗಬೇಕು? ಸರ್, ಅವ್ರಿಗೆ ಶಿಕ್ಷೆ ಆಗುತ್ತಾ ಸರ್? ನಾನು ಹೇಳ್ತೀನವ, ನಿನಗೆ ಅವ್ರ ಶಿಕ್ಷೆಯ ಮಾತು ಬೇಡ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಆದರೆ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನೋ ಅಷ್ಟು ಕೆಟ್ಟವಳು ನಾನು ಆಗೋದು ಬೇಡ, ನೀನು ಆಗೋದು ಬೇಡ. ಅವನು ಮೋಸ ಹೋದೆ, ಹೌದಲ್ಲ? ನನ್ ಮನಸ್ಸು ಹಂಗೆ ಬಯಸಿ ಸರ್. ನಾನು ಎಷ್ಟು ಕಣ್ಣೀರು ನೋವು ಕೊಟ್ಟ ಅವನು ಮುಂದ ನನ್ನ ಮನಸ್ಸಿಂದನೇ ಅವನು
ಬೈತಾ ಇದ್ದೀನಿ ಸರ್ ದಿನ. ಅದನ್ನೇ ಹೇಳೋದು, ನಿನ್ನೆ ಶಾಪ ಅಂತಲಾದರೂ ತಗೋ, ಅವನ ಕರ್ಮಗಳೆಲ್ಲ ಎದ್ದು ನಿಂತು ಅವನಿಗೇ ಒಡೆಯೋ ಸಮಯ ಬಂದಿದೆ, ಬರುತ್ತೆ. ಇವತ್ತು ಸ್ವಲ್ಪ ನಿನ್ನ ಕಣ್ಣು ಮುಂದೆ ಅದಕ್ಕೆ ಆಗದೆ ಇರಬಹುದು, ಆದರೆ ನಾನು ನಿನಗೆ ಹೇಳ್ತೀನಿ, ಅದರ ಶಿಕ್ಷೆ ಅದು ಅವನಿಗೆ ಬಿಡು. ಹಾಂ ಸರ್. ನಿನಗೆ ಆ ಶಿಕ್ಷೆಯ ಕತೆ ಬೇಡ. ಹಾಂ ನೀನು ಬಿದ್ದಿದೀಯ, ನೀನು ಎದ್ದೇಳು. ಹಾಂ ಯಾರು ಬೀಳಿಸಿದ್ರು, ಯಾಕೆ ಬೀಳಿಸಿದ್ರು, ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡು ಎಲ್ಲ ಗೊತ್ತಾಗೋಷ್ಟೊತ್ತಿಗೆ ಆಯಸ್ಸಿ ಮುಗ್ದೋಗಿರುತ್ತಲ್ಲೋ. ಹಾಂ ಸರ್. ನೀನು ಬಿದ್ದೆ, ಇವನಲ್ಲ, ಇವನಂತವ್ರು ಇನ್ನೂ 100 ಜನ ಪ್ರಯತ್ನ ಮಾಡ್ತಾರೆ, ಎಚ್ಚರವಾಗಿರು. ಹಾಂ ಸರ್. ಅವನಿಗೆ ಶಿಕ್ಷೆ ಅತಿ ಶೀಘ್ರವೇ ಆಗುತ್ತೆ. ಆದರೆ ನಿನಗೆ ಅವನಿಗೆ ಶಿಕ್ಷೆ ಆಗಲಿ ಬೇಡ. ನೀನೇನೇ ಭಗವಂತನಲ್ಲಿ ಅಪ್ಪ ಅವನಿಗೂ ಶಿಕ್ಷೆ ಆಗೋದು ಬೇಡ ಕಣಪ್ಪ ಅಂದರೂ ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ. ಸುಮ್ಮನೆ ಆಚೆ ಬಾ, ಅಲ್ಲಿ ರೋಡಲ್ಲಿ ಹೋಗೋರ್ಗೆ ಯಾರಿಗೂ ಕಲ್ಲು ಹೊಡಿ, ಜೋರಾಗಿ ದಪ್ಪ ಕಲ್ಲು ಹೊಡಿ ರೋಡಲ್ಲಿ ಹೋಗೋರಿಗೆ. ಸಡನ್ನಾಗಿ ಒಳಗೆ ಹೋಗಿ ಮಲ್ಕೊಂಬಿಡು. ಇವಾಗ ನೀನು ಕಲ್ಲು ಹೊಡೆದಿದ್ದೀಯಾ, ಹಾಂ ಸರ್. ನೀನೀಗ ತಕ್ಷಣ ನಿನ್ನ ಮನೆಯಲ್ಲಿರೋ ದೇವ್ರ ಮನೆಯಲ್ಲಿರೋ ದೇವರಿಗೆ ಒಂದು 50 ಗಂಧದ ಕಡ್ಡಿ ತಗೊಂಡು ಬೆಳಗು. ದೇವ್ರೇ, ನನಗೇನೂ ಆಗೋದು ಬೇಡ, ಯಾರಿಗೂ ನಾನು ಹೊಡೆದು ಅಂತ ಗೊಡದೆ ಅಂತ ಗೊತ್ತಾಗೋದು ಬೇಡ ಅಂತ. ನಾಳೆ ಬೆಳಿಗ್ಗೆ ಗೊತ್ತಾಗಲ್ವಾ? ಆಗುತ್ತೆ. ನಿನ್ನ ಹಣೆ ಬರೋಕಲ್ಲಿ ಯಾವುದೋ CCTV ಇರುತ್ತೆ. ಹಾಂ ಸರ್. ನೀನು ಮಾಡಿದ ಕರ್ಮದಿಂದ ನಿನ್ನ ಪ್ಲಾನ್ ಪ್ರಕಾರ ಒಂದು ಅರೆಗಳಿಗೆ ತಪ್ಪಿಸ್ಕೊಂಡು ಓಡಾಡಬಹುದು. ಕರ್ಮ ನೀನು 50 ಅಲ್ಲ 500 ಗಂಧ ಕಡ್ಡಿ ಹಚ್ಚಿದ್ರು ನಿನ್ನನ್ನು ಬಿಡಲ್ಲ. ಹಾಂ ಅದಕ್ಕೆ ನಾನು ಏನು ಹೇಳ್ತೀನಿ, ನೀವು ಗಂಧ ಕಡ್ಡಿ ಹಚ್ಚಿ ಪೂಜೆ ಮಾಡದೆ ಹೋದ್ರೂ ದೇವ್ರೇನು ನಿಮ್ಮನಿಗೆ ಮೋಸ ಮಾಡಲ್ಲ, ನಿಮಗೆ ಕೆಟ್ಟದ್ದು ಮಾಡಲ್ಲ. ಆದರೆ ನೀವು ಒಬ್ಬರಿಗೆ ಅಳಿಸಿ, ಒಬ್ಬರಿಗೆ ಕಣ್ಣೀರಾಗಿಸಿ, ಒಬ್ಬರಿಗೆ ನೋವು ಕೊಟ್ಟು, ಒಬ್ರಿಗೆ ಹಾಳು ಮಾಡಿ ನೀವೇನು ಗಂಧ ಕಡ್ಡಿ ಹಚ್ಚಿದ್ರು ಕರ್ಮ, ಕೇವಲ ಕರ್ಮ. ನಿಮಗೆ ಕೆಲವೊಂದು ತಿಳಿಬೋದು, ನಾನೀಗೊಂದು ಹುಳ ಸಾಯಿಸಿದೆ ನನಗೇನಾಯಿತು ಅನ್ಸ್ಬೋದು, ಅದಕ್ಕೇನೋ ಪ್ರತಿಫಲ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಹಾಗಾಗಿ ಜ್ಞಾನಿಗಳು ದೊಡ್ಡವರು ಏನು ಹೇಳಿದ್ರು, ಒಂದು ಚಿಕ್ಕ ಜೀವರಾಶಿಗೂ ನೋವು ಮಾಡ್ದಂಗೆ ಬದುಕ್ರಪ್ಪ, ನಿಮಗೆ ಮುಕ್ತಿ ಸಿಗುತ್ತೆ ಅಂತ. ಯಾರಿಗೂ ನೋವು ಕೊಟ್ಟಿಲ್ಲ ಅಂದರೆ ನಮಗೂ ಯಾರಿಗೂ ನೋವು ಕೊಡೋರು ಇರೋದಿಲ್ಲ, ಅಥವಾ ನಮ್ಗೆ ಯಾವುದು ನಮಗೆ ತೊಂದರೆ ಆಗಬೇಕಾದ ಹಳೆ ಪಾಪಗಳು ಯಾವುದೂ ಇರೋದಿಲ್ಲ. ಹಾಗಾಗಿ ನಾವು ಮುಕ್ತರಾಗ್ತೀವಿ. ನಾವು ಇಲ್ಲಿ ಒಂದಕ್ಕೆ ನೋವು ಕೊಟ್ಟಿರ್ತೀವಿ, ಅದು ಮುಂದಿನ ಜನ್ಮದಲ್ಲಿ ನಮಗೆ ನೋವು ಕೊಡ್ಲಿಕ್ಕೆ ನಾವು ಅದ್ರ ಜೊತೆನೇ ಮತ್ತೆ ಹುಟ್ಟು ಬರಬೇಕು. ಯಾಕಂದ್ರೆ ಅದು ನೋವು ಕೊಡೋ ಕುಟ್ಟುತ್ತೆ, ನಾವು ನೋವು ತಿನ್ನೋ ಕುಟ್ಟುತ್ತೀವಿ. ಹೀಗೆ ಕರ್ಮಗಳು ಬೆಳೀತಾನೆ ಹೋಗುತ್ತವೆ. ಅವನಿಗೇನೋ ಆಗಲಿ, ಅದು ನಿನ್ನ ಪ್ರಾರ್ಥನೆ ಆಗಬಾರ್ದು. ಭಗವಂತ ಅವನಿಗೂ ಒಳ್ಳೇದಾಗಲಿ ಅಂತಲೇ ಅನ್ನು, ನಿನ್ನ ಪಾಪಗಳು ಕಳೀತವೆ. ಅವನಿಗೇನಾಗಬೇಕು ಅದು ನಿನ್ನ ಪ್ರಾರ್ಥನೆ ಮೇಲೆ ನಿಂತಿಲ್ಲ, ಅದು ಅವನ ಕರ್ಮದ ಮೇಲೆ ನಿಂತಿದೆ. ಅದನ್ನು ಬಿಡು, ಅವನಿಗೆ ಆಗುತ್ತೆ. ನೀನು ನಿನ್ನ ಬದುಕಲ್ಲಿ ಮತ್ತೆ ಇಂಥ ತಪ್ಪಾಗದಂಗೆ ನೋಡಿಕೊಂಡು, ಮಗುನನ್ನು ನೋಡಿಕೊಂಡು, ಅಟ್ಕೊಂಡು, ಊಟ ಬಿಟ್ಟು ಇವೆಲ್ಲ ಬಿಟ್ಬಿಡು. ಆರೋಗ್ಯ ಕೆಡಿಸ್ಕೊಂಡ್ರೆ ಯಾವನೂ ಬರಲ್ಲ. ಅರ್ಥ ಆಯ್ತಲ್ಲ? ಮಗಳಿಗೆ ಭಾರ ಆಗಬೇಡ, ಚೆನ್ನಾಗಿ ಕೆಲಸ ಮಾಡವ, ಮುಂದೆ ಹೋಗು, ನಿನಗೆ ಒಳ್ಳೇದಾಗಲಿ. ಆಗ ಕರೆ ಮಾಡಿ ಮಾತನಾಡವ. ನನಗೆ ನಂಬಿಕೆ ಇದೆ, ಶಂಕರನ ಹೆಸರಿಟ್ಕೊಂಡಿರೋರು ನೀವು. ಶಂಕರನ ವಿಚಾರ ನಿಮ್ಮಲ್ಲೇ ಇದೆ. ಬಾಲ್ಯದಲ್ಲಿ ಯಾರೋ ದೊಡ್ಡವರು ಮಾಡಿದ ತಪ್ಪಿಗೆ ನೀವು ಬಲಿಯಾದ್ರಿ. ಈಗ ಇಲ್ಲಿ ನೀವು ಮಾಡೋ ತಪ್ಪಿಗೆ ಮತ್ತೆ ನೀವು ಬಲಿಯಾಗಬೇಡಿ. ಭಗವಂತನ ಬೆಚ್ಚನೆಯ ಆಶೀರ್ವಾದ ಇರಬೇಕಾದ್ರೆ ಪರಪುರುಷ, ಪರರ ಹಣ, ಪರರ ಆಸ್ತಿ ಇದು ಯಾವುದು ಯಾಕೆ ಬೇಕವ? ನಿನ್ನ ದುಡಿ ಮೇಲೆ ನೀನು 500 ರೂಪಾಯಿ ದುಡಿತೀಯ, ಅದರಲ್ಲೇ ಜೀವನ ಮಾಡು. ಇನ್ಯಾರೋ 5,000 ದುಡಿಬೋದು, ನಿನಗದು ಬೇಡ. ಅವನ ಮದುವೆ ಆಗಲಿ, ಚೆನ್ನಾಗಿರ್ಲಿ. ಆಯ್ತು, ಚೆನ್ನಾಗಿರ್ತಾನೆ. ನೀನು ಹೇಳಿರೋದೇ ಎಲ್ಲ ಸತ್ಯ ಅನ್ನೋದಾದರೆ, ನೀನು ಹೇಳಿರೋದೆಲ್ಲ ಹಾಗೇ ಯಥಾವತ್ ನಡೆದಿದ್ರೆ ನಿನ್ನ ಕಣ್ಣ ಮುಂದೆಯೇ ಅವನು ಅನುಭವಿಸುವ ದುಃಖವನ್ನು ನೀನು ನೋಡ್ತೀಯ. ಆದರೆ ನೀನು ಅದರಿಂದ ಸಂತೋಷ ಪಡುವಷ್ಟು ವಿಕೃತಳಾಗಬೇಡ. ಅರ್ಥ ಆಯ್ತಲ್ಲವಾ? ನೀನು ಮಾಡೋದಕ್ಕೆ ನೀನು ಅನುಭವಿಸ್ತಾ ಇದೀಯ, ಆತ ಮಾಡಿದ್ದಕ್ಕೆ ಆತ ಅನುಭವಿಸ್ತಾನಷ್ಟೇ. ಬಿಡು, ಆ ಎಲ್ಲ ಭಾವನೆಯನ್ನು ಬಿಟ್ಟು ನಿನ್ನ ಮಗಳನ್ನು ನೋಡಿಕೊಂಡು ಚೆನ್ನಾಗಿ ಬದುಕೋದನ್ನು ಕಲಿ. ನಿನಗೆ ಒಳ್ಳೇದಾಗಲಿ ತಾಯಿ.
ಹ್ಞೂ, ಆಯಿತು, ಒಳ್ಳೆಯದಾಗಲಿ. ಈ ಕೃಷ್ಣನಿಗೆ ಅಷ್ಟೊಂದು ಜನ ಹೆಂಗೆ ಹೆಣ್ತಿದ್ದೀರಿದ್ರು ನಾನು ಮಾಡ್ಕೊಡೋದ್ರಲ್ಲಿ ಏನು ತಪ್ಪಿದೆ ಅಂತ ಯಾವ ಬಾಯಿಂದ ಬಂತಲ್ಲಪ್ಪ? ತಪ್ಪು ಮಾಡಿದೆ ನೀನು. ಪುರಾಣಗಳಲ್ಲಿರುವ ಹಿಂದೆ ಇರುವ ಆ ಕಥೆಗಳ ಹಿಂದೆ ಇರುವ ತತ್ವಗಳನ್ನು ಅರ್ಥ ಮಾಡಿಕೊಳ್ಳದೆ ಅವುಗಳನ್ನು ನಿಮಗೆ ಹೆಂಗೆ ಬೇಕು ಹಂಗೆ ಬಳಸ್ಕೊಳ್ತೀರಾ ಅಥವಾ ನಿಮಗೆ ಹೆಂಗೆ ಬೇಕು ಹಂಗೆ ಅರ್ಥ ಮಾಡ್ಕೊಳ್ತೀರಾ ಅನ್ನೋದಾದರೆ ಆಯಿತು, ಅದರ ಫಲವನ್ನು ಊಟ ಮಾಡಿ. ನೀನು ಧೈರ್ಯವಾಗಿರವ, ಇದರಿಂದ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳಿ. ಮದುವೆಗೆ ಮುಂಚೆ ಹಿರಿಯರಿಗೆ ಗೊತ್ತಿಲ್ದಂಗೆ ಲೈಂಗಿಕವಾಗಿ ಭಾಗವಹಿಸುವ ಮಟ್ಟಿಗೆ ದೊಡ್ಡವರಾಗುವುದು ಸರಿಯಲ್ಲ. ಲೈಂಗಿಕ ಸುಖ ಅನ್ನೋದು ಪ್ರಕೃತಿ ಮನುಷ್ಯನಿಗೆ ಕೊಟ್ಟಿರುವಂಥದ್ದು. ಅದನ್ನು ವಿಕೃತವಾಗಲಿಕ್ಕೆ ಬಿಡಬಾರ್ದು. ಪ್ರಕೃತಿಯಾಗೇ ಇರಬೇಕೆ ಹೊರತು ಅದು ವಿಕೃತವಾದರೆ ಅದರಿಂದ ಸಿಕ್ಕಿರುವ ಪವಿತ್ರ ಜನ್ಮಗಳು ಕಲುಷಿತವಾಗ್ತವೆ. ಬದುಕಿದ್ದಾಗಲೇ ನರಕ ನೋಡ್ತೀರಾ. ಹಂಗಾಗೋದು ಬೇಡ. ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳವ. ಯಾರ ಮುಂದೆನೂ ನೀನು ಬದುಕು ತೋರಿಸ್ಬೇಕಾಗಿಲ್ಲ. ನಿನಗೆ ಭಗವಂತ ಈ ಜನ್ಮ ಕೊಟ್ಟು ಕಳಿಸಿದ್ದಾನೆ, ಅದಕ್ಕೂ ನೀನು ಕೃತಜ್ಞಳಾಗಿರು. ನಿನಗೆ ಒಳ್ಳೇದಾಗಲಿ ತಾಯಿ.